പാർട്ടി നമുക്ക് ചോറ് തരുന്നില്ല. പാർട്ടി ആയിരുന്ന ചോറ് നമ്മളെ ഇച്ചിരി ചെവിക്കുന്നത് ഒരു ಪಾರ್ಟಿ ಬೇಡ. ಸೊ ಈ ಹಿಂದೆ ಇದ್ದಂತ ಸರ್ಕಾರ ಯಾವ ರೀತಿ ಎಲ್ಲ ಕೆಲಸಗಳನ್ನು ಇಲ್ಲಿ ಮಾಡಿದೆ? ನಮಗೆ ಹೋಟೆಲಲ್ಲಿ ಗ್ಯಾಸ್ ಎಲ್ಲ ಪ್ರಾಬ್ಲಮ್ ആണ്. ಗ್ಯಾಸ್ ಎಲ್ಲ ಇಲ್ಲಿ ಬ್ಲಾಕ್ ಎಲ್ಲ ಹಾಕಿದ್ದೆಲ್ಲ ನಮಗೆ ವ್ಯಾಪಾರಿಗೆಲ್ಲ ಮೋಸ ಮಾಡಿದೆ. ಕೆಲಸಗಳು ಈಗ ಅದು ಎಲ್ಲಿ ತುಂಬಾ ಸ್ಲೋ ನಡೀತಾ ಇದೆ. ಸಾಧಾರಣ ಒಂದು 3 ವರ್ಷ ಮೇಲೆ ಆಯ್ತು. ಈಗ ಒಂದು ಧೂಳು ಬರೋದ್ರೆ ನಿಲ್ಲಕ್ಕಾಗೋದಿಲ್ಲ ಇಲ್ಲಿ, ಅಷ್ಟು ಕಷ್ಟ ಉಂಟು. ವೀಕ್ಷಕರೇ, ನಾನೀಗ ಬಂದಿದ್ದೇನೆ ಕಾಸರಗೋಡಿನ ಚೆರ್ಕಳ ಎಂಬ ಪ್ರದೇಶದತ್ತ. ಇಲ್ಲಿ ಚುನಾವಣೆ 2026 ಕಾವು ಬಾರಿ ಜೋರಾಗಿ ಸಾಗ್ತಾ ಉಂಟು. ಒಂದು ಕಡೆ ಕುಂಠಿತವಾಗಿ ಸಾಗ್ತಾ ಇರುವಂತಹ ಫ್ಲೈಓವರ್ನ ಕೆಲಸ, ರಸ್ತೆ ಕೆಲಸಗಳು, ಧೂಳೆಬ್ಬಿ ನಾರುತ್ತಿರುವಂತಹ ಪ್ರದೇಶ, ಈ ಎಲ್ಲ ಸಮಸ್ಯೆಗಳು ಜನರು ಯಾವ ರೀತಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ, ಮುಂದಿನ ಚುನಾವಣೆಯಲ್ಲಿ ಯಾರತ್ತ ಒಲವು ತೋರಿಸಿದ್ದಾರೆ ಎಂಬ ಮಾಹಿತಿಯನ್ನು ಗ್ರೌಂಡ್ ಹೋಗುವ ಮೂಲಕ ನಾನು ನಿಮಗೆ ತೋರಿಸಲಿಕ್ಕಿದ್ದೇನೆ. ಗ್ರೌಂಡ್ ರಿಪೋರ್ಟ್ ಏನಂತ ಚೆರ್ಕಳ ಸುತ್ತಲ ನಿಮಗೆ ತೋರಿಸ್ತೇನೆ, ಬನ್ನಿ ನನ್ನ ಜೊತೆ. ಪ್ರಸ್ತುತ ಈಗ ಕೇರಳದಲ್ಲಿ ಚುನಾವಣೆಯ ವಾತಾವರಣ ಕಾವೇರ್ತಾ ಇದೆ. ನೋಡಿದ್ರೆ ಈಗ ಕೆಲಸಗಳು ಪ್ರಗತಿಯಲ್ಲಿದೆ, ಇನ್ನಷ್ಟು ಕಾಮಗಾರಿಗಳು ಜಾರಿ ಬರ್ತಾ ಇದೆ. ಸೊ ಜನಸಾಮಾನ್ಯರು ಯಾವ ರೀತಿ ಯಾವ ಪಕ್ಷದ ಮೇಲೆ ಒಲವು ತೋರಿಸ್ತಿದ್ದಾರೆ ಎಂಬ ಮಾಹಿತಿಯನ್ನು ನಾವೀಗ ಸಂಗ್ರಹ ಮಾಡ್ತಿದ್ದೇವೆ. ನಮಸ್ಕಾರ ಸರ್. ಸೊ ಎಲೆಕ್ಷನ್ ಹತ್ತಿರ ಬಂದಿದೆ, ಯಾವ ರೀತಿ ನೀವು ನಿಮ್ಮ ಮನಸ್ಥಿತಿ ಉಂಟು ಈಗ? ಯಾವ್ದು ಬರಬೇಕು, ಯಾರು ಬರಬೇಕು? ഞാനൊരു ഇടതുപക്ഷ ചിന്താധികാരനാണ്. ഇടതുപക്ഷം വരുന്നത് ആഗ്രഹമുണ്ട്, തുടർ ഭരണം വേണമെന്ന് ആഗ്രഹമുണ്ട്. ಸೊ ಈಗ ನೀವು ಒಂದು ಪಕ್ಷದ ಈಗ ನಿರ್ದಿಷ್ಟ ಇಂಥದೇ ಪಕ್ಷ ಬರ್ಬೇಕು ಹೇಳ್ಬೇಕಾದ್ರೆ, ಸೊ ಯಾವ ಕಾರಣಕ್ಕಾಗಿ ಅದನ್ನೇ ಒತ್ತು ಕೊಟ್ಟು ನೀವು ಹೇಳ್ತಿದ್ರಿ? ಏನ್ ಕೆಲಸ ನೀವು ನಿರೀಕ್ಷೆಯಲ್ಲಿದ್ದೀರಿ ಅವರಿಂದ? ഒന്നുമല്ല, അങ്ങനെ കൂലിപ്പണിയായിട്ട് ജീവിക്കുന്നു. ಜನಸಾಮಾನ್ಯರ ಅಭಿಪ್ರಾಯ ಹೇಗಿರ್ಬೋದು ಅಂತ ನಿಮ್ಮ ಅನಿಸಿಕೆ? ಅದು ಕರೆಕ್ಟಾയിട്ട് അറിയില്ല. ಸೊ ಎಲ್ಲರ ಅಭಿಪ್ರಾಯ ನಮ್ಗೆ ಹೇಳಿಕ್ ಆಗುದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ನೋಡುವ ಮುಂದೆ ಯಾರು ಏನ್ ಹೇಳ್ತಾರಂತ ಮುಂದಿನ ಇದಕ್ಕಂತ ಹೋಗೋಣ. ವೀಕ್ಷಕರೇ, ಈಗ ನಾನು ಚೆರ್ಕಳದಲ್ಲಿರುವಂತಹ ಶಾಲಿಮಾರ್ ಹೋಟೆಲ್ ಮುಸ್ತಫಾ ಅವರ ಜೊತೆ ಇದ್ದೇನೆ. ಸರ್ ನಮಸ್ಕಾರ. ಎಲೆಕ್ಷನ್ ಬಿಸಿ ಕಾವೇರ್ತಾ ಉಂಟು. ಈ ಸಲ ನೀವೊಬ್ಬ ಮತದಾರರಾಗಿ ಯಾವ ಪಕ್ಷ ಬರಬೇಕು ಅಂತ ಆಶಿಸ್ತಾ ಇದ್ದೀರಿ? ಇಲ್ಲಿ UDF ಬರ್ತಾನೆ. ಯಾವ ಕಾರಣಕ್ಕಾಗಿ UDF ಬರಬೇಕು ಅಂತ ನೀವು ಹೇಳ್ತಿದ್ದೀರಿ? ಬಹಳ ಪ್ರಾಬ್ಲಮ್ ಆಗಿದ್ದಲ್ಲ, ಅದಕ್ಕೆ UDF ಬರ್ತಾನೆ. ಸೊ ಈ ಹಿಂದೆ ಇದ್ದಂತ ಸರ್ಕಾರ ಯಾವ ರೀತಿ ಎಲ್ಲ ಕೆಲಸಗಳನ್ನು ಇಲ್ಲಿ ಮಾಡಿದೆ? LDF ಸರ್ಕಾರ ನಮಗೆ ಹೋಟೆಲಲ್ಲಿ ಗ್ಯಾಸ್ ಎಲ್ಲ ಪ್ರಾಬ್ಲಮ್ ആണ്. ಗ್ಯಾಸ್ ಎಲ್ಲ ಇಲ್ಲಿ ಬ್ಲಾಕ್ ಎಲ್ಲ ಹಾಕಿದ್ದೆಲ್ಲ ನಮಗೆ ವ್ಯಾಪಾರಿಗೆಲ್ಲ ಮೋಸ ಮಾಡಿದ್ದಾರೆ. ಸೊ ವ್ಯಾಪಾರಿಗಳಿಗೆ ತುಂಬಾ ತೊಂದರೆ ಆಗಿದೆ. ಹಿಂದೆ ಇದ್ದ ಸರ್ಕಾರದಿಂದ ವ್ಯಾಪಾರಿಗಳಿಗೆ ಪೂರಕವಾದಂತ ಕೆಲಸಗಳಾಗ್ಲಿಲ್ಲ ಅಂತ ನೀವು ಹೇಳ್ತೀರಿ? ಅದೇ ಬಹಳ ಕೆಲಸ ಜನ ಉಂಟಲ್ಲ, ಅವರೆಲ್ಲ ಹೋಗಿದ್ದಲ್ಲ, ಇಲ್ಲಿಗ ಕೆಲಸ ಇಲ್ಲ ಅಂತ, ಗ್ಯಾಸ್ ಇಲ್ಲ ಅಂತೆಲ್ಲ ಪ್ರಾಬ್ಲಮ್ ಆಗಿದೆಲ್ಲ. ಸಾಮಾನೆಲ್ಲ ಭಾಳ ರೈಟ್ಗಳು ಆಗಿದಲ್ಲ, ವಾಯಲಿಗೆಲ್ಲ ಭಾಳ ರೈಟ್ ಆಗಿದಲ್ಲ. ಸೊ ಈಗ ಈ ಹೆಚ್ಚಾಗಿರುವಂತಹ ರೇಟ್ ಇರ್ಬೋದು, ಯಾವುದೇ ಇರ್ಬೋದು, ನೀವು ಆಶಿಸಿದಂತ ಪಕ್ಷ ಬಂದ್ರೆ ಕಡಿಮೆ ಆಗ್ತದೆ ಎಂಬ ವಿಶ್ವಾಸ ನಿಮಗೆ ಸಂಪೂರ್ಣವಾಗಿದೆಯಾ? ಈಗ ರೇಟ್ ಜಾಸ್ತಿ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಈಗ ಸಪೋಸ್ ನೀವು ಹೇಳಿದಂತ ಪಕ್ಷ ಬಂದ್ರೆ ವಿನ್ ಆಗಿ ನಿಮ್ಮ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ಬೋದು ಅಂತ ನಿಮ್ಗೆ ಅನಿಸ್ತದ? ಪರಿಹಾರ ಆಗಬೇಕಲ್ಲ ಅಂತ. ಸೊ ಸಮಸ್ಯೆ ಪರಿಹಾರ ಆಗ್ಬೇಕಂತಲೇ ನೀವು ಅವ್ರನ್ನ ಆರಿಸ್ತಾ ಇದ್ರಲ್ಲ? ನನಗೆಲ್ಲ ಏನು ಸಿಕ್ತಿಲ್ಲ, ಅಲ್ಲಿ ಬಾಡಿಗೆಲ್ಲ ಕೊಡಬೇಕಲ್ಲ, ಇದು ಕೆಲಸ ಮಾಡಿದ ಜನಕ್ಕೆಲ್ಲ ದುಡ್ಡು ಕೊಡಬೇಕಲ್ಲ. ಅದಕ್ಕೆಲ್ಲ ಬಂದ್ ಮಾಡಿದೆಲ್ಲ ಏನಾಗಿದ್ದಲ್ಲ, ಬಂದ್ ಮಾಡಿದೆಲ್ಲ ಹೋಗಿದ್ದಲ್ಲ, ನಮ್ಮ ವ್ಯಾಪಾರ ಎಲ್ಲ ಹೋಗಿದ್ದಲ್ಲ, ಅದಕ್ಕೆ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಕಾಂಗ್ರೆಸ್ ಬರ್ತಾರೆ, ನಮ್ಗೆ ಒಳ್ಳೇದಾಗಿದೆ. ಅವರು ಭಾಳ ಇದೆಲ್ಲ ಆಫರ್ ಆಗಿದ್ದಲ್ಲ ಅಲ್ಲ. ಸೊ ನಿಮ್ಮ ಮತ, ನಿಮ್ಮ ಈ ಸಲದ ವೋಟ್ ಆಗತ್ತೆ UDF ಅಲ್ಲಿ, ಇಲ್ಲೆಲ್ಲ UDF ಅಲ್ಲಿ ಇಲ್ಲ. ಸೊ UDF ನ ಒಲವು ತೋರಿಸ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಈಗ ನಮ್ಮ ಜೊತೆ ಚೆರ್ಕಳದ ಶಾಪ್ ಕೀಪರ್ ಆದಂತ ಶಫಿ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಹೇಳಿ. ಎಲೆಕ್ಷನ್ ಬಿಸಿ ಕಾವೇರ್ತಾ ಉಂಟು, ಯಾವ ಪಕ್ಷ ಬರಬೇಕು ಅಂತ ನೀವು ಆಶಿಸ್ತಾ ಇದ್ದೀರಿ? ಯಾವ ಪಕ್ಷ ಅಂತೇಳಿ ಇಲ್ಲ, ಒಂದು ಬಣ್ಣ ಚೇಂಜ್ ಆಗಬೇಕು. ಯಾವುದಾದ್ರಿಗೆ ಇದ್ದದ್ದು ಚೇಂಜ್ ಆಗಬೇಕಂತ ಇದೆ ನಮ್ಮ ಇದರಲ್ಲಿ. ಓಕೆ, ಇದ್ದ ಪಕ್ಷ ಚೇಂಜ್ ಆಗಬೇಕು. ಈಗ ಇಲ್ಲಿ ಚೆರ್ಕಳದಲ್ಲಿ ಸಾಮಾನ್ಯವಾಗಿ ಸಾರ್ವಜನಿಕವಾಗಿ ಆಗ್ಬೇಕಂತ ಕೆಲಸಗಳು ಯಾವುದು ನೀವು ನೋಡಿದ ಹಾಗೆ? ಕೆಲಸಗಳು ಈಗ ಅದು ಎಲ್ಲಿ ತುಂಬಾ ಸ್ಲೋ ನಡೀತಾ ಇದೆ. ಸಾಧಾರಣ ಒಂದು 3 ವರ್ಷ ಮೇಲೆ ಆಯ್ತು. ಈಗ ಒಂದು ಧೂಳು ಬರೋದ್ರೆ ನಿಲ್ಲಕ್ಕಾಗೋದಿಲ್ಲ ಇಲ್ಲಿ, ಅಷ್ಟು ಕಷ್ಟ ಉಂಟು. ಮತ್ತು ಜನಗಳು ಬಸ್ ಇಳಿದು ಹೋಗುವಾಗ ಇಲ್ಲಿ ನೋಡಿ ನಿಮಗೆ ಕಾಣ್ತದಲ್ಲ, ಇದು ಅಷ್ಟು ಕಷ್ಟ ಉಂಟು. ಅದು ಕೇಂದ್ರ ಗೌರ್ಮೆಂಟು ಅದೊಂದು ಬರ್ನ ಚೇಂಜ್ ಆಗ್ಬೇಕಂತ ನಮ್ಮ ಮನಸ್ಸಲ್ಲಿದೆ. ಈ ಹಿಂದೆ ಇದ್ದಂತ ಅಧಿಕಾರದಿಂದ ಪಕ್ಷ ಯಾವ ರೀತಿ ಕೆಲಸ ಮಾಡಿದೆ? ಕೆಲಸ ಮಾಡಿ ಅಂತ ಅವ್ರು ಹೇಳ್ತಾರೆ, ಆದ್ರೆ ನಮ್ಗೆ ಯಾವ್ದು ಮಾಡಿದ ಹಾಗೆ ಕಾಣುದಿಲ್ಲ.
ಇದು ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ. ವೀಕ್ಷಕರೇ, ಈಗ ನಾವಿದ್ದೇವೆ ಚರ್ಕಳದಲ್ಲಿ. ಸಿದ್ದಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಎಲೆಕ್ಷನ್ ನಡೀತಾ ಉಂಟು. ಯಾವ ಪಕ್ಷದ ಮೇಲೆ ನೀವು ಆಯ್ಕೆಯಾಗಿ ಬರ್ಬೇಕಂತ ನಾವು ಅಪೇಕ್ಷಿಸ್ತಾ ಇದ್ದೀರಿ? ഇവിടെ ഒരു 50 വർഷത്തോളമായി ലീഗ് ഭരിക്കുന്നത്. ഇതുവരെ ഒരു വികസനമില്ല. വികസനം ഇല്ലെങ്കിൽ ഭരിക്കുന്ന ഈ ഗേണിയല്ലേ, ഗേണി എന്നുള്ള ചിഹ്നത്തിന് വോട്ട് ഇടുന്നത് വന്നു. ഇതല്ലാണ്ട് ഒരു വികസനം എടുത്തോളം ഉണ്ടായിട്ടില്ല. അതായത് ഇപ്പോൾ പുതിയ തലമുറ പിന്നെ ഷാനവാസിന് ചാൻസ് ഉണ്ട്. ഏകദേശം ജയിക്കാനുള്ള ಚಾನ್ಸಾണ് ഇപ്പോൾ ഉള്ളത് ഷാനവാസ്. ಓಕೆ, ಈ ಹಿಂದೆ ನಡೆದವರು ಯಾವುದೇ ಕೆಲಸ ಮಾಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಈಗ ಆಯ್ಕೆಯಾದವ ಬಂದು ಮಾಡ್ಬೇಕಾದ ಕೆಲಸ ಯಾವ್ದು ಅಂತ ನೀವು ಹೇಳ್ತೀರಿ? ಏನೆಲ್ಲ ಕೆಲಸ ಆಗ್ಲಿಕ್ಕೆ ಉಂಟಿಲ್ಲ? ഇവിടെ ഈ കാസർഗോഡ് ജില്ലയില് ഇവിടെ ഇന്ന കൽച്ചുള്ളൂ, കൽസയില്ല. ഇപ്പോ പിന്നെ പുരോഗതിയില്ല, ഒരു പുരോഗതിയില്ല. കാരണമെങ്കിൽ എത്ര വർഷമായി, 50 വർഷമായി. ഇപ്പൊ ഈ 15 വർഷമായി ഇപ്പോ എന്നെ നെല്ലിക്കുന്ന് മത്സരിക്കുന്നത്. ഇവിടെ ഒന്നും ഉണ്ടായിട്ടില്ല. ഗവൺമെന്റ് കൊടുത്തത് വരെ വാങ്ങിയിട്ട് വന്നിട്ട് നമുക്ക് ചെലവാക്കാൻ പറ്റുന്നില്ല. അങ്ങനത്തെ കണ്ടീഷനിലുള്ളത്. അതുകൊണ്ട് ഇതിന് പുതിയ തലമുറ ഇപ്പോൾ ഒരു പുതിയ ഒരു ട്രെൻഡിലേക്ക് വരും. അപ്പോൾ പിന്നെ ഷാനവാസിനാണ് ചാൻസ് ഉള്ളത്. രണ്ടാം സ്ഥാനം BJPക്കാണുള്ളത്. BJP മാത്രം ഇവിടെ ഉഷാറാക്കുന്നില്ല. അല്ലാണ്ടെങ്കിൽ BJP രണ്ടാമത് വരും. അതാണ് ഉള്ളത് ഇപ്പോൾ. ಸೊ ಏನ್ ಕಾರಣ ಇರ್ಬೋದು ಈ ಪಕ್ಷಗಳ ನಡುವೆ? ನೀವು ನಿರ್ದಿಷ್ಟವಾಗಿ ಹೇಳ್ಬೇಕಾದ್ರೆ ಈಗ ಈ ಪಕ್ಷ ಬರ್ಬೋದು ಅಂತ ನೀವು ಹೇಳ್ತೀರಿ, ಇದಕ್ಕೂ ಅವಕಾಶ ಉಂಟು ಅಂತ ಹೇಳ್ತೀರಿ. ಯಾವ ಕಾರಣ ಮೇಲೆ ಅದನ್ನ ಹೇಳ್ತಾ ಇದ್ದೀರಿ? എങ്ങനെ മനസ്സിലായി? ഇപ്പൊ BJP പറഞ്ഞു നിങ്ങൾ പറഞ്ഞല്ലേ, അത് എങ്ങനെ സംഭവം? BJPയിൽ ഉള്ള ഒരു കളിയാണ്. അല്ലെങ്കിൽ രണ്ടാം സ്ഥാനത്തുള്ളത് BJP ആണ് ഇവിടെ. അപ്പോൾ ഒരു തമ്മിൽ പിന്നെ കാൻഡിഡേറ്റ് പിന്നെ നേതാക്കന്മാരുള്ള ചെറിയൊരു പ്രോബ്ലം. അല്ലാണ്ടെങ്കിൽ പിന്നെ BJPക്കാണ് രണ്ടാമത് ചാൻസ് ഉള്ളത്. ഇപ്പോൾ ഫസ്റ്റ് പിന്നെ ലീഗാണുള്ളത്. ലീഗ് ഇപ്പോൾ ആർക്കും വേണ്ട. ട്രയാങ്കുലർ ഫൈറ്റ് ഉണ്ട് ഇവിടെ, മൂന്ന് പക്ഷത്തിന്റെ നേരം അല്ലേ? സോ താങ്ക് യു സോ മച്ച്. ഷാവലയുടെ നമസ്കാരം. എങ്ങനെ ഇവിടെ ഇപ്പൊ ഇലക്ഷനിൽ എങ്ങനെയുണ്ട്? ഇലക്ഷൻ ഭംഗിയായിട്ട് പോകുന്നുണ്ട്. കാസർഗോഡ് കൊണ്ടത്തെ വികസനം, അതേ പറഞ്ഞ വികസനം കാസർഗോഡ് മാത്രം വികസനം കുറവാണ്. അത് വരണം. വികസനം ഉണ്ടാകുന്ന ഇങ്ങനെ ഒരു പീഡിയ കെട്ടിടം മാത്രം മതിയെ കൊണ്ട് കാര്യമില്ലല്ലോ. നമുക്ക് തൊഴിലാളികൾക്ക് തൊഴിൽ കിട്ടണം, വിദ്യാഭ്യാസമുള്ളവർക്ക് വിദ്യാഭ്യാസത്തിനനുസരിച്ചുള്ള ജോലി കിട്ടണം. അതൊന്നും കാസർഗോഡ് ജില്ലയിലില്ല. മറ്റെല്ലാ ജില്ലയിലും ഉണ്ടല്ലോ. കാസർഗോഡ് ജില്ലയിൽ കുറവല്ലേ അത്? അടുപ്പ് ഇവിടെ വികസനം വരണം. അതാണ് ഇവിടുത്തെ ആവശ്യം. ಓಕೆ, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರಿಗೆ ನಾವು ಚಿರ್ಕಳದ ಒಂದು ಮೆಡಿಕಲ್ ಶಾಪ್ ಇದೆ. ಪ್ರೀತಾ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮೇಡಮ್. നമസ്തേ. ಸೊ എന്തെಲ್ಲ ചേഞ്ചസ് നിങ്ങൾ നിരീക്ഷയിലുണ്ട്? ചേഞ്ചസ് ഒത്തിരി ചേഞ്ചസ് ആയിട്ടുണ്ട്. കാരണം നിങ്ങളിപ്പോൾ ചോദിച്ച പോലെ 10 ഇയേഴ്സിൻ്റെ ഉള്ളിൽ എന്താ ചേഞ്ചസ് ആയതാന്ന് ചോദിച്ചത്. അപ്പോൾ 10 ഇയേഴ്സിൽ ഒത്തിരി ചേഞ്ചസ് വന്നിട്ടുണ്ട്. ഞാൻ 10 ഇയേഴ്സ് മുന്നേ ഞാൻ പഠിച്ചുകൊണ്ടുണ്ടായതാണ്. അപ്പോൾ ഞാൻ പഠിച്ചുകൊണ്ട് ഉണ്ടായിരുന്ന സമയത്ത് മുതൽ നോക്കിയാൽ നല്ലോണം ചേഞ്ചസ് ഇവിടെ വന്നിട്ടുണ്ട്. പക്ഷെ എന്നാലും എഡ്യൂക്കേഷൻ ഫീൽഡിലൊക്കെ കുറച്ചുകൂടി ഡെവലപ്മെൻ്റ് ആയാൽ നല്ലതെന്ന് എനിക്ക് തോന്നുന്നു. കാരണം നമ്മളിപ്പോൾ ഒരു പ്രൊഫഷണൽ കോളേജ് ആണെങ്കിലും നമ്മൾ ഡിപ്പെൻഡ് ചെയ്യുന്നത് മാംഗ്ലൂരാണ്, അല്ലെങ്കിൽ കണ്ണൂർ ഡിസ്ട്രിക്റ്റ് ആണ് ഡിപ്പെൻഡ് ചെയ്യുന്നത്. കാസർഗോഡിൽ അങ്ങനെ എഡ്യൂക്കേഷൻ ഫീൽഡിൽ ഡെവലപ്മെൻറ്റ് ഇല്ല എന്നാണ് എൻ്റെ ഒരു അഭിപ്രായം. സോ അങ്ങനെ കുറച്ചുകൂടി ഡെവലപ്മെന്റ് വന്നാൽ നല്ലതായിരിക്കും. കുറച്ചുകൂടി പ്രൊഫഷണൽ കോളേജസ് വന്നാൽ. നിങ്ങളിപ്പോ പറഞ്ഞ് ഇവിടെ ചേഞ്ചസ് ആയിട്ടുണ്ട് എന്ന്. പക്ഷെ നിങ്ങൾ പറയുന്ന ഇപ്പൊ കോളേജിന് മംഗലാപുരം പോകണം, അതല്ലെങ്കിൽ കണ്ണൂർ പോകണം. അപ്പൊ എന്താ ചേഞ്ചസ് ആയി? എന്താ ഇവിടെ കോളേജ് ആവാതെ? കമ്പാരിറ്റീവ്ലി ആണ് ഞാൻ പറഞ്ഞത്. 10 ഇയേഴ്സ് മുന്നേ കമ്പയർ ചെയ്താൽ ഒന്നും ആയിട്ടില്ല എന്ന് ഞാൻ പറയില്ല. പക്ഷെ കുറച്ചുകൂടി ആവാം എന്നാണ് ഞാൻ ഉദ്ദേശിച്ചത്. ഈ പ്രാവശ്യം ഏതോ പാർട്ടി വരണമെന്ന് താങ്കൾ അപേക്ഷ? ഞാൻ ഇന്ന പാർട്ടിയെ ബ്ലൈൻഡ് ആയിട്ട് ഫോളോ ചെയ്യുന്ന ആളല്ല. പിന്നെ ഭരണം മാറി മാറി വന്നാൽ നല്ലതാണ് എന്നൊരു വിശ്വസിക്കുന്ന ആളാണ് ഞാൻ. കാരണം എന്നാലേ ജനങ്ങൾക്ക് ലൈക്ക് ഡെവലപ്മെന്റ് നമുക്കെന്തെങ്കിലും ലാഭം കിട്ടും എന്ന് ഞാൻ അങ്ങനെ വിശ്വസിക്കുന്ന ആളാണ്. ഇന്നൊരു പാർട്ടി കണ്ടിന്യൂ ആയിട്ട് നിന്നാൽ അത് അവർക്ക് നമ്മൾ അടിമയായതുപോലെ, രാജാവിൻ്റെ കാലത്തായതുപോലെ ആവും എന്നാണ് ഞാൻ വിശ്വസിക്കുന്നത്. അപ്പോൾ ഭരണം മാറി മാറി വന്നാൽ നമുക്ക് കുറച്ചുകൂടി ബെനിഫിറ്റ്സ് ഉണ്ടാകും. അവർ നമുക്ക് ബെനിഫിറ്റ്സ് തരാൻ വേണ്ടിയിട്ട് ഈവൻ പാർട്ടീസ് ಫೈಟ್ ചെയ്യും എന്നാണ് ഞാൻ വിശ്വസിക്കുന്നത്. ಸೊ ವೀಕ್ಷಕರೇ, ಉತ್ತಮವಾದ ಮಾತು ನೋಡಿ. ಯಾಕಂದ್ರೆ ಪ್ರಜ್ಞಾವಂತ ಮತದಾರ ಮಾಡಬೇಕಾದ ಕೆಲಸ ಯಾವುದೇ ಪಕ್ಷದ ಮೇಲೆ ಡಿಪೆಂಡ್ ಆಗಿರೋದಕ್ಕಿಂತ ನಮ್ಮಲ್ಲಿ ಕೆಲಸ ಮಾಡೋರು ಯಾರು ಇರ್ತಾರೆ ಅಂತವರಿಗೆ ವೋಟ್ ಅನ್ನು ಕೊಡುವ ವಿವೇಚನೆ ಮತದಾರನಿಗೆ ಬೇಕೆಂಬುದಾಗಿ ಅವರು ತುಂಬಾ ಹೊಳೆದಾಗಿದ್ದಾರೆ. താങ്ക് യു സോ മച്ച് മേഡം. ചേച്ചി, ഈ പ്രാവശ്യം ഏത് പാർട്ടിയാണ് വരണമെന്ന് നിങ്ങൾക്ക് തോന്നുന്നു? ഏത് പാർട്ടി വന്നാലും ഞമ്മ ഇവിടെ വായിച്ചിട്ട് ജീവിക്കുന്നത്.
ഇതില്ലെങ്കിൽ ഞമ്മ പട്ടിണി. പാർട്ടി നമുക്ക് ചോറ് തരുന്നില്ല. പാർട്ടി ആയിരുന്ന ചോറ് ഞമ്മ നയിച്ചിട്ട് ചെവിക്കുന്നേ. ഒരു പാർട്ടി വേണ്ട, ഇത് മതി. ഇപ്പൊ ആയാ ഇപ്പൊ 10 വർഷമായിട്ട് ഒരു പാർട്ടി ഉണ്ട്, എങ്ങനെ പണി ചെയ്തു? ഞമ്മക്കറിയില്ല മോനെ. പാർട്ടി ഉണ്ടായിരുന്നു, ഞമ്മക്ക് യാതൊരു ബന്ധവും ഇല്ല. ഞമ്മളെ ബന്ധം ഇത് ഇന്ന് വിറ്റെങ്കിൽ നാളെ ಮಕ್ಕಳಿಗೆ ചോറായി. ಇದು ಬಿತ್ತಿല്ലെങ്കിൽ ನಮ್ಮ ಪಟ್ನಿ. ಅತ್ರೇ ನಮಕರಿಯು പറയാൻ. ಸೊ ನೋಡಿ, ಬಾರಿ ಉತ್ತಮವಾದ ಮಾತಿಲ್ಲ. ಯಾಕಂದ್ರೆ ಜನಸಾಮಾನ್ಯರು ಏನ್ ಅಪೇಕ್ಷಿಸ್ತಾರಂದ್ರೆ, ಯಾವುದೇ ಪಕ್ಷ ಬಂದ್ರು, ಯಾವುದೇ ಪಾರ್ಟಿ ಬಂದ್ರು, ನಾವು ಕೆಲಸ ಮಾಡುದು ಮಾಡ್ಲೇಬೇಕು, ಕಷ್ಟಪಡುದು ಕಷ್ಟಪಡ್ಲೇಬೇಕು, ಯಾರು ನಮ್ಮಂತ ಪಾಪದವರಂತ ಗಮನಿಸುವವರು ಇಲ್ಲ ಎಂಬುದಾಗಿ ಹೇಳ್ತಿದ್ದಾರೆ. ಸೊ ಇದರ ಬಗ್ಗೆ ಸರ್ಕಾರ ಗಮನಿಸಬೇಕು, ಆಯ್ಕೆಯಾದವರು ಗಮನಿಸಬೇಕು, ಜನಸಾಮಾನ್ಯರವರೆಗೂ ತಾವು ಮುಟ್ಟಬೇಕು ಎಂಬುದಾಗಿ ನಾವು ಈ ಚಾನೆಲ್ ಮೂಲಕ ಅಪೇಕ್ಷಿಸಿದ್ದೇವೆ. നമുക്കിപ്പോൾ ഏത് ഗവൺമെന്റ് വന്നാലും നമ്മൾ അധ്വാനിച്ചെങ്കിൽ മാത്രമേ രക്ഷയുള്ളൂ. നമുക്ക് അല്ലാത്ത കാര്യമൊന്നുമില്ല. ആര് വന്നാലും അത്രയേ ഉള്ളൂ. പിന്നൊന്ന് ഒരു പറയാനുള്ളത് എന്താ പറഞ്ഞാൽ, ഇപ്പോൾ കോൺഗ്രസ് അധികാരത്തിൽ വന്നാൽ മനുഷ്യന്മാരുടെ കയ്യിൽ കാശുണ്ടാവും. അപ്പോൾ മനുഷ്യന്മാർക്ക് ചെലവിന് ബുദ്ധിമുട്ടാവാൻ. ബാക്കിയുള്ള ഇപ്പോൾ ഈ സർക്കാരിന്റെ ഭരണത്തിൽ ഇപ്പോൾ എന്തുമില്ല, അങ്ങനത്തെ വലിയ ബുദ്ധിമുട്ടിലാണ് കാണുന്നുള്ളത്. പിന്നെ ബാക്കി കൂടുതലൊന്നും പറയാനില്ല അതിനെപ്പറ്റി. ಸೊ ವೀಕ್ಷಕರೇ, ತೆಂಕುಲು ಬೈದ ನಮ್ಮ ಕೇರಳ ಚುನಾವಣೆ ಬಾರಿ ಗೌಜಿಡ ಒಂದು ಬಾರಿ ಜೋಡ ಒಂದುಂಡು. ಮೂಜಿ ಪಕ್ಷಗಳು ತನಕಲಿನ ಅಧಿಕಾರಕ್ಕೆ ಬೋಡಾದು ಹೋರಾಟ ಮಂತಂದ್ರ ಪ್ರಮೋಟ ಆ ಒಂದುಂಡು. ಕಾರ್ಯಕರ್ತೆಯರೆಲ್ಲ ಬೇನೊಂದಿದ್ದಾರೆ. ಇತ್ತೆ ಯಾನುಲೆ ಕಾಸರಗೋಡದ ಚಿರ್ಕಲ ಪನ್ಪುನ ಊರು ಎನ್ನೊಟ್ಟಿಗೆ ಮಹೇಶ್ ಅನ್ನೆ ಮೇರೆಗೆ ತುಳು ಭಾಷೆ ಬರ್ಪುಂಡು. ನಮ್ಮ ದೂರದ ಕೇರಳ ತೆಂಕೈ ಭಾಗ ಇತ್ತಲ್ಲ, ತುಳು ಭಾಷೆ ಬರ್ಪುಂಡು, ತುಳು ಭಾಷೆ ಬಾತಿನಾರೆ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಫಸ್ಟ್ ಈಗ ಈ ಕೇರಳದ್ದು ತುಳುಗೆ ಎಂಕ್ ಒಂಚೂರು ಎಂಚ ನಮಸ್ಕಾರ. ಇಂದು ಕಾಸರಗೋಡು ಮಂಜೇಶ್ವರ ಕನ್ನಡ ಏರಿಯಾ ಅವಾಗ ಮೂಲ ಕನ್ನಡ ತುಳು ಭಾಷೆ, ಬ್ಯಾರಿ ಭಾಷೆ, ಉರ್ದು ಭಾಷೆ, ಅಂಚ ಮಲಯಾಳ ಮಾತ ಭಾಷೆ ಸಪ್ತ ಭಾಷಾ ಸಂಗಮವಾದ ಕಾಸರಗೋಡುಲ ಮಂಜೇಶ್ವರಲ. ಅವಾಗ ಅಂಚಿನ ಭಾಷೆ ಇತ್ತಿನ ಜನಕಲ ಮತದಾರರಾನ ಮುಲ್ಪದ ಜನಕಲು. ಅವಾಗ ಅಂಚ ಇತ್ತೆ ಮುಲ್ಪ ಕಳೆದ 10 ವರ್ಷಡ್ ಎಡರಂಗ ಸರ್ಕಾರ ಆಡಳಿತ ಮಂತೊಂದುಂಡು. ಈ ಎಡರಂಗ ಸರ್ಕಾರ ಆಡಳಿತ ವಿಫಲವಾತಂದು. ಈ ರೀತಿ ಎಡರಂಗ ಸರ್ಕಾರ ಫ್ಲಾಪ್ ಆತನ ಪಂಡರ್ ಅಭಿವೃದ್ಧಿ ವಿಷಯ ದಯಾಗಿಂದ ಪನ್ಪರ್ ಕಾರಣ ಅಕ್ಲು ಅಭಿವೃದ್ಧಿ ಪನ್ಪುನ ದಾಲ ಇಜ್ಜಿ ಒಂಜಿ ಆಸ್ಪತ್ರೆಗೆ ಪೋಂಡ ಅವಳು ಮರ್ದು ಇಜ್ಜಿ. ಅಪ್ಪ ಆಸ್ಪತ್ರೆಗೆ ಶಸ್ತ್ರಕ್ರಿಯೆ ದಾಲ ವ್ಯವಸ್ಥೆ ಇಜ್ಜಿ. ಈ ಕೇರಳ ಸರ್ಕಾರದ ವ್ಯವಸ್ಥೆ ಸರ್ಕಾರಿ ಆಸ್ಪತ್ರೆ ಬೊಕ್ಕ ಒಂಜಿ ಆಪರೇಷನ್ ಮಂತನಾಡ ಕತ್ತೇರಿ ಸಮೇತ ರೋಗಿನ ಬಂಜಿಡುಪುಡು ಅಂಚಿನ ಒಂಜಿ ಸರ್ಕಾರನ ಮೂಲು. ಅವಾಗ ಸಾಧಾರಣ ಜನಕ್ಲೆಗ್ ನಮಕೊಂಜಿ ಆಸ್ಪತ್ರೆಗೆ ಒಂಜಿ ಕನಿಷ್ಠ ಒಂಜಿ ಸೇವೆ ಬೋಡತ್ತ ಅವು ವಿಫಲ. ఒక ನೀರು ಕುಡಿ ನೀರು ಪದ್ಧತಿ ಕರೆಂಟ್ ಇತ್ತೆ ಅಪಗಪಗ ಕರೆಂಟ್ ಪೋನುಂಡು. ಇತ್ತೆ ಜೋಕಲ್ನ ವಿದ್ಯಾಭ್ಯಾಸ ಎಕ್ಸಾಮ್ದ ಸಮಯಾನ ಆ ಸಮಯಕ್ಕೆ ಇತ್ತೆ SSLC ಹೈಯರ್ ಸೆಕೆಂಡರಿ SSLC ಎಕ್ಸಾಮ್ ಕರೆಂಟ್ ಅಂಡ ಈ ಒಂಜಿ ತಿಂಗಳ್ದು ಅಪ್ಪ ಕರೆಂಟ್ ಕಟ್ಟು ಅಂಚ ಬೊಕ್ಕ ಕೆಲಸಕ್ಕೆ ಜನಕ್ಕಲು ಪೂರ ನಮ್ಮ ಕರ್ನಾಟಕ, ತಮಿಳ್ನಾಡು, ಬೆಂಗಳೂರು ಅಂಚಿ ಪೂರ ಬೊಂಬೈ, ಪೂನಾ ಅಂಚಿಗೆ ಬರಪೋಪುಂಡು. ಮೂಲ ಉದ್ಯೋಗ ಬನ್ಪುನಜ್ಜಿ ವಿದ್ಯಾಭ್ಯಾಸ ರಂಗಡ್ ಎಡರಂಗ ಸರ್ಕಾರ ವೈಫಲ್ಯ ಆತಂದು. ಸರಿತೆ ನಮ್ಮ ಪಾತ್ಯನಗ ವನ್ಪರು ಸಾಕ್ಷರತೆ ಅಧಿಕ ಪ್ರಮಾಣ ಉಪನಂಚಿನ ರಾಜ್ಯ ಹೊಂದಿಕೆ ಅಂಡ ಕೇರಳ ಅಂದ್ ಅಂಚಿಂದಲ್ಪ ಇಂಚಿತ್ತಿನ ನಾಡಿಡ್ಲ ಇಂಚಿತ್ತಿನ ಸಮಸ್ಯೆ ಇದೆ ಪಣದು ಇರ್ಬನ್ಪುರ ವೆಲ್ಯ ವಿಷಯ ಐತೆ. ಒಂಜಿ ಆಪರೇಷನ್ ಆನಾಗ ಶಸ್ತ್ರಚಿಕಿತ್ಸದ ಸೊತ್ತುಲು ಮಾತ ಪೇಷಂಟ್ ನ ಉಲೈಡುಪ್ಪನ ನಾವು ನಿಜವಾತ್ಲ ಇಲ್ಯ ವಿಷಯ ಐತೆ. ಈತ ಮಾತ ವಿಷಯ ಉಪ್ಪನಾಗ ನನ್ನ ಹೂ ಪಾರ್ಟಿ ಬರೋಡು ಹೂ ಪಕ್ಷ ಬರೋಡು ಇರ್ನ ಅನಿಸಿಕೆ ನನ್ನ ಐಕ್ಯರಂಗ ಸರ್ಕಾರ ಬರಡು. ಐಕ್ಯರಂಗ ಸರ್ಕಾರ ಬಂಡ ಕಳೆದ 10 ವರ್ಷದ ಮೊದಲು ಉಮ್ಮಂಚಾಂಡಿ ಸರ್ಕಾರ ಇತ್ತಂದು. ಮಾತೆರ ಚಿಕಿತ್ಸೆಗಳ ಧನ ಸಹಾಯ ಕೊರೊಂದಿತ್ತೇರೆ. ಮಾತಾ ವಿಷಯಗಳ ಅಭಿವೃದ್ಧಿ ಆದಿತ್ತಂದು. ನಮ್ಮ ಈ ಕಾಸರಗೋಡು ತಲಪಾಡಿ ರೋಡ್ ಉಂಡತೆ ಅವು ಉಮ್ಮಂಚಾಂಡಿ ಸರ್ಕಾರ ಉಪ್ಪುನಾಗ ಅವು ಐಕ್ ಶಂಕುಸ್ಥಾಪನೆ ಮಂತಿನ ಬೊಕ್ಕ ಕೇರಳದ ಒವ್ವೇ ಅಭಿವೃದ್ಧಿ ಆವಡ ಅಭಿವೃದ್ಧಿನ ನಾಂದಿ ಮಂತಿನ ಉಮ್ಮಂಚಾಂಡಿ ಸರ್ಕಾರ. ಆ ಅಂಚಾಯನ ಕಾರಣ ನನ್ನ ಬರಡು ಐಕ್ಯರಂಗ ಸರ್ಕಾರ ಬರಡು. ಐಕ್ಯರಂಗ ಸರ್ಕಾರ ಮಾತ ಮತ ಜಾತಿ ಭೇದ ಮರೆತು ಮಾತೆಲ್ಲ ಒಟ್ಟಿಗೆ ಸೇರ್ಸಾದು ಆಡಳಿತ ಮನ್ಪುನ ಒಂಜಿ ಸರ್ಕಾರ ಐಕ್ಯರಂಗ ಸರ್ಕಾರ. ಓಕೆ, ಇತ್ತ ನಮ್ಮ ಹೆಚ್ಚು ದೂರ ಪೋಪುನ ಬರ್ಚಿ ಸರ್ ನಮ್ಮ ಇತ್ತ ಚೆರ್ಕಲಾಡು ಕುಲ ಒಂದು ಪಾತಿರೊಂದಿಲ್ಲ. ಜನಸಾಮಾನ್ಯರು ಆರೋಗ್ಯ ಉಪ್ಪುಡ ಇನ ಮುಖ್ಯ ಅಂಡ ಮುಲ್ತ ವಾತಾವರಣ ಎಂಕುಲ್ತು ಈ ಪ್ರಕಾರ ರೋಡುದ ಅವ್ಯವಸ್ಥೆದವರ ಇಡೀ ಧೂಳುಲಾಗ್ತದೆ. ನಿಜವಾದ ದೇಹಕ್ಕೆ ಏತು ಮಾರಕ ಧೂಳು ಪನ್ಪ ಮಾತ್ರ ಗೊತ್ತಿತ್ತಿನ ವಿಷಯ. ಅವತ್ತಂದ್ರೆ ಸರಿಯಾದ ಒಂಜಿ ರಿಕ್ಷಾ ಪಾರ್ಕ್ ವ್ಯವಸ್ಥೆ ಆವಡು, ಜನಕ್ಲೆಗ್ ಪಾದಚಾರಣಕ್ಲೆಗ್ ಬಸ್ ಕುಂತುರಂಚಿನ ವ್ಯವಸ್ಥೆ ಆವಡು, ಅಥವಾ ನಂಚಿಂಚಿ ಪೋಪುನಂಚಿನ ವ್ಯವಸ್ಥೆ ಇದು ಮಾತ ಸರಿಕಟ್ಟು ಎಂಗ್ಲೆಗ್ ತೋಜ್ಜಿ ಚೆರ್ಕಲಡ ಹೊಡಿತಿನ ಬೇಲೆದಾದ ಸುರುಕ್ವಲ್ಲಿ. ಈ ಸರ್ಕಾರ ಕೇರಳ ಸರ್ಕಾರ ಬಡವರಿಗೆ ದಾಲ ಕುರುಪುಜಿ, ಮುಖ್ಯಮಂತ್ರಿ ಧನ ಸಹಾಯ ಸಮೇತ ಕುರುಪುಜೇರು. ಸರಿತೇರು ಪಾತಿರ್ನಾಗ ದುಂಬುದ ಗೌರ್ಮೆಂಟ್ ಆತು ಕೆಲಸ ಮಂದಿ ಐದು ದುಂಬುದ ಗೌರ್ಮೆಂಟ್ ಅಟ್ಟೆ ಕೆಲಸ ಮಂತನ ಪುರ ಪಂಡರ್ ಇತ್ತ ಈರು ಒವೇ ಪಕ್ಷನ ಪಂಡಲ ಅಥವಾ ಒವೇ ಪಕ್ಷ ಬಡೊಂದು ಎನ್ನನಲ್ಲ
ಜನಸಾಮಾನ್ಯರನ್ನ ಒಂಜಿ ಅಭಿಪ್ರಾಯ ಬೇತನೆ ಇಪ್ಪುಂಡು ಈ ಒಂಜಿ ಜನಸಾಮಾನ್ಯ ಅದು ತೂನಗ ಈ ಸರಿದ ಈ ಒಂಜಿ ತ್ರಿಕೋಣ ಸ್ಪರ್ಧೆಡ್ ವಾ ಪಾರ್ಟಿ ಬರುಂದು ಇರೇಗನಿಸುನು ಐಕ್ಯರಂಗ ಸರ್ಕಾರ ಬರು ನಿಘಂಟು ನಿಘಂಟು ಬರು ದಾನಮಂಡ 10 ವರ್ಷ ದಾನಮಂಡ 10 ವರ್ಷ ಉದ್ಯೋಗ ಇಜ್ಜಿ ಆರೋಗ್ಯ ಇಜ್ಜಿ ಮಾತ ದಾಲಜ್ಜಿ ಆಂಡ ಜನಕುಲು ಮಾತ 80% ಜನಕುಲ ಈ 10 ವರ್ಷದ ಆಡಳಿತ ದುರಾಡಳಿತವನ್ನು ಮರೆತು ನಾನು ಒಂಜಿ ಹೊಸ ಸರ್ಕಾರ ಬರೋಡೊಂದು ಮಾತೆಲ್ಲ ಆಗ್ರಹ ಅಂತಂದುಲ್ಲೇರಿ ಬೊಕ್ಕ ಒಂಜಿ ನಮ್ಮಕ್ಕೊಂಜಿ ವಿಶ್ವಾಸ ಉಂಡು ಏರೆ ಆಂಡ್ಲ ಮಾ ಮತ ಏರ ಮಾತ್ರೆಗಳು ಒಂಜಿ ವಿಶ್ವಾಸ ಉಂಡು ಆ ವಿಶ್ವಾಸನು ಈ ಮೆಕ್ಕಲು ಧ್ವಂಸ ಮಂತ್ಸೇರಿ ಒಂಜೇನು ಶಬರಿಮಲೆ ವಿಷಯ ಶಬರಿಮಲೆ ಬಂಗಾರ ಕಂಡುನ ವಿಷಯ ಒಂಜಿ ದೇವಸ್ಥಾನ ಬೋರ್ಡ್ ನಮ್ಮ ಒಂಜಿ ಓವೇ ದೇವಸ್ಥಾನಕ್ಕೆ ಹೋಗ್ಕೊಂಡು ವಿಶ್ವಾಸಕ್ಕೆ ಹೋಗ್ಕೊಂಡು ಆ ವಿಶ್ವಾಸನೇ ಇಜ್ಜನ್ನ ಅಪ್ಪ ಐಕ್ ದಾಯ್ತ ಮಲ್ಪನೆ ಅವಾಗ ಈ ನಮ್ಮ ಈ ಐಕ್ಯರಂಗ ಸರ್ಕಾರ ಮಾತ ಜನಕಲ್ನ ಒಟ್ಟಿಗೆ ಸೇರ್ತದೆ ಮಾತನ್ನ ವಿಶ್ವಾಸದ ಇರ್ತದೆ ಐಕ್ಯರಂಗ ಸರ್ಕಾರ ಕಳೆದ 10 ವರ್ಷದ ತುಂಬು ಬರ್ತದೆ ಮಾತ ಅವು ಅವೇ ನಮ್ಮ ಭಾರತ ದೇಶದ ಫೆಡರಲ್ ಸಿಸ್ಟಮ್ ಇಪ್ಪನ ಒಂಜಿ ವ್ಯವಸ್ಥೆ ಇದೆ ಮಾತೆಲ್ಲ ಒಟ್ಟಿಗೆ ಇತ್ತು ಒಂಜಿ ಕೊಂಡೊಪ್ಪನ ಸರ್ಕಾರ ಐಕ್ಯರಂಗ 10 ವರ್ಷದ ಮುಂಬಂಚಾಂಡಿ ಸರ್ಕಾರ ಇತ್ತಂಡೆ ಅವು ನನ್ನ ಐಕ್ಯರಂಗ ಸರ್ಕಾರ ನನ್ನ ಬರ್ಕೊಂಡು 100% ಕೇರಳದ ಐಕ್ಯರಂಗ ಸರ್ಕಾರ ಬರ್ಕೊಂಡು. ಥ್ಯಾಂಕ್ ಯು. ಸೊ ಈಗಾಗಲೇ ನಾವು V4 ನ ಟೀಮ್ ಜೊತೆ ಗ್ರೌಂಡ್ ರಿಪೋರ್ಟ್ಗಾಗಿ ಕೇರಳಕ್ಕೆ ಚರ್ಕಲ ಅಂತ ಪ್ರದೇಶಕ್ಕೆ ಬಂದಿದ್ದೇವೆ. ಸೊ ಇಷ್ಟೆಲ್ಲ ಸುತ್ತುವರೆದು ಜನಸಾಮಾನ್ಯರ ಮಾತು ಕೇಳುವಾಗ ಪುಷ್ಪರಾಜ್ ಅವರಿಗೆ ಈ ಸಲದ ಒಲವು ಜನರಿಗೆ ಯಾವ ಪಕ್ಷದ ಹೆಚ್ಚಿದೆ ಅಂತ ತಮ್ಗೆ ಅನಿಸ್ತಾ ಉಂಟು? ಸರ್, ಹೆಚ್ಚಿರುವುದಕ್ಕಿಂತ ಜಾಸ್ತಿಯಾಗಿ ಜನಾಭಿಪ್ರಾಯ ಹೇಗಿದೆ ಅಂದರೆ ಟೋಟಲಿಯಾಗಿ ಸರ್ಕಾರ ಚೇಂಜ್ ಆಗಬೇಕು, ಇಲ್ಲಿ ಡೆವಲಪ್ ಆಗಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ನಿರೀಕ್ಷೆ. ಆದರೆ ಕೆಲವರು ಏನು ಮಾಡ್ತಾರೆ, ನಮಗೆ ಇಂಥದ್ದೇ ಪಕ್ಷ ಬರಬೇಕು ಅಂತೇಳಿ ಅವರವರ ಮನಸ್ಸಲ್ಲಿರುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಆದರೆ ನಾವು ಮಾರ್ಕೆಟ್ಗೆ ಹೋದಾಗ ಮಾರ್ಕೆಟ್ ಅಲ್ಲ ಅನ್ನೋದು ನಮಗೆ ಪಕ್ಷ ಬರುವಂಥದ್ದು ಮುಖ್ಯ ಅಲ್ಲ. ನಮಗೆ ನಮ್ಮಲ್ಲಿ ಏನು ನಾವೇನು ವ್ಯಾಪಾರ ಮಾಡ್ತೇವೆ ಅದು ನಮಗೆ ಆದರೆ ಅನ್ನುವಂಥದ್ದು ಒಂದು ಮಾತು ಹೇಳಿದ್ದಾರೆ. ನಿಜವಾಗಿ ನೋಡೋಕೆ ಹೊರಟ್ರೆ ಇಲ್ಲಿ ಅನ್ಎಂಪ್ಲಾಯ್ಡ್ ಅನ್ನುವಂಥದ್ದು ಮತ್ತು ಸರಿಯಾದ ಐಟಮ್ ಎಲ್ಲ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಅವರಿಗೆ ಮನಸ್ಸಲ್ಲೇನೋ ಇದೆ ನೋವು. ಅದಕ್ಕಾಗಿ ಅವರು ನಾವು ಪಕ್ಷ ಮುಖ್ಯ ಅಲ್ಲ, ನಮಗೆ ನಮ್ಮ ಕೆಲಸನೇ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸರ್, ಈಗ ನೀವು ಹೇಳ್ತೀರಿ ಇಲ್ಲಿ ಆಗ್ಬೇಕಾದಂತ ಕೆಲಸಗಳು ಆಗ್ಲಿಲ್ಲ ಅಂತ ತಾವು ಹೇಳ್ತಿದ್ದೀರಿ. ಆದ್ರೆ ಕೆಲವರು ಹೇಳ್ತಿದ್ರೆ 10 ವರ್ಷದಲ್ಲಿ ತುಂಬಾ ಬದಲಾವಣೆಗಳಾಗಿದೆ, ಮುಂದುವರಿತಾ ಉಂಟು ಕೇರಳ. ನಾವು ಅಲ್ಲಿ ಮಂಗಳೂರಲ್ಲಿ ಇರುವಾಗ ಈ ಮಾತನ್ನು ಕೇಳ್ತೇವೆ. ಸೊ ಅದಕ್ಕೆ ತಾವೇನೇನಿದೆ ಸರ್, 10 ವರ್ಷದಲ್ಲಿ ಬದಲಾವಣೆ ಆಗಿಲ್ಲ ಅಂತೇಳಿ ಹೇಳೋದಕ್ಕೆ ನಾನು ಒಬ್ಬ ಮಾಧ್ಯಮದಲ್ಲಿದ್ದು ಹೇಳೋಕೆ ಹೋಗಲ್ಲ. ಆದರೆ ಕಾಸರಗೋಡಲ್ಲಿ ಏನಿಲ್ಲ, ಈಗ ನೋಡಿ ಇಲ್ಲಿ ತುರ್ತು ಚಿಕಿತ್ಸೆಗೆ ಅಂತೇಳಿ ಬಂದಾಗ ನಾವು ಮಂಗಳೂರನ್ನ ಆಶ್ರಯಿಸಬೇಕು ಅನ್ನುವಂಥದ್ದು ಜನಗಳ ಅಭಿಪ್ರಾಯ. ಈಗ ಇಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲ, ಈ ಕಡೆ ಎಜುಕೇಷನ್ಗೆ ಸಂಬಂಧಪಟ್ಟಂತ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಆನಂತರ ಲಾ ಕಾಲೇಜ್ ಇಲ್ಲ. ಮೆಡಿಕಲ್ ಇದ್ದದ್ದು ಕೂಡ ಸರಿಯಾಗಿ ಇನ್ನೂ ಇಂಪ್ಲಿಮೆಂಟೇಷನ್ ಆಗಿಲ್ಲ ಅಂತೇಳಿ ಜನರ ಒಂದು ನೋವಿದೆ. ಈಗ ಅವರು 10 ವರ್ಷದಲ್ಲಿ ಮಾಡದವರು ಇನ್ನು ಮುಂದೆ ಬಂದು ಮಾಡ್ತಾರ ಅನ್ನುವಂಥದ್ದು ಒಂದು ಪ್ರಶ್ನೆ. ಈಗ ನಂದೊಂದು ಪ್ರಶ್ನೆ, ಈಗ ಇಷ್ಟೆಲ್ಲ ಕಾಲೇಜುಗಳಿಲ್ಲ, ಕಾಲೇಜಲ್ಲಿ ಈ ಕಾಲೇಜ್ ನಾವು ಹೇಳುವಾಗ ಹೇಳ್ತೇವೆ ಶಿಕ್ಷಿತರ ನಾಡು. ಆ ಮಾತು ಇದ್ದು ಯಾಕೆ ಈ ರೀತಿ ಪರಿಸ್ಥಿತಿ ಬಂದಿದೆ? ಏನಿರ್ಬೋದು ಕಾರಣ? ಸರ್, ಪ್ರತಿಯೊಂದಕ್ಕೂ ಇನ್ನೊಂದು ರಾಜ್ಯನ ಅವಲಂಬಿಸಿಕೊಂಡಿದ್ದಾರೆ. ಗಡಿಭಾಗ ಮಂಗಳೂರನ್ನ ನೋಡಿಕೊಂಡ್ರೆ ಮೆಡಿಕಲ್ ಕಾಲೇಜ್ ಇದೆ, ಆನಂತರ ಇಂಜಿನಿಯರಿಂಗ್ ಕಾಲೇಜ್ ಬೇಕಾದರೂ ಮಂಗಳೂರಲ್ಲಿದೆ. ಆದರೆ ಇಲ್ಲಿ ನೋಡಬೇಕಾದ್ರೆ ಇಲ್ಲಿದ್ದವರೆಲ್ಲ ತನ್ನ ಎಜುಕೇಷನನ್ನೆಲ್ಲ 100ಕ್ಕೆ 100 ಭಾಗ ಕೇರಳಿಯನ್ನವರು ಮಂಗಳೂರೇ ಅವರ ಫಸ್ಟ್. ಆನಂತರ ಎಜುಕೇಷನಲ್ಲಿ ಒಬ್ರು ಹಿಂದೆ ಬಿದ್ದಿಲ್ಲ, ಅದೊಂದು ಪ್ಲಸ್ ಪಾಯಿಂಟ್. ಅದನ್ನು ಹೇಳುವಾಗೇನೆ ಇಲ್ಲ, 100ಕ್ಕೆ 100. ಸೊ ಈಗ ಪ್ರೀತೇಶ್ ಅವರ ಜೊತೆ ಇದ್ದಾರೆ. ಪ್ರೀತೇಶ್ ಅವರು ಈ ಪರಿಸರದಲ್ಲೇ ಹೆಚ್ಚು ಓಡಾಡ್ತಿರುವವರು, ಈ ಪರಿಸರದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದಿರುವವರು. 10 ವರ್ಷದಿಂದ ಒಂದು ಸರ್ಕಾರಿ ಆಡಳಿತ ನಡೆಸ್ತಾ ಉಂಟು. ತಾವು ನೋಡಿದ ಹಾಗೆ ಒಬ್ಬ ಜನಸಾಮಾನ್ಯಗೆ ಹೇಳುವುದಾದ್ರೆ ಯಾವ ರೀತಿ ಪ್ರಗತಿ ಆಗಿದೆ ಅಥವಾ ಆಗ್ಬೇಕಿತ್ತು ತಮ್ಮ ಅನಿಸಿಕೆ? ಈಗ ನಾವು ನೋಡ್ಬೇಕಾದ್ರೆ ಇಲ್ಲಿ ಡೆವಲಪ್ ಆಗಿದೆ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ಡೆವಲಪ್ಮೆಂಟ್ ಯಾವುದು ಕಾಣುದಿಲ್ಲ. ಈಗ ಜನರ ಹತ್ರ ಹೋಗಿ ನಾವು ಕ್ಯಾಮರಾ ಹಿಡಿದು ಮೈಕ್ ಹಿಡಿದು ಕೇಳಿದ್ರೆ ಅವ್ರು ಹೇಳ್ತಾರೆ ಡೆವಲಪ್ ಆಗಿದೆ. ಇಲ್ಲಿ ಏನಾಗ್ಬೇಕಂತ ಕೇಳಿದ್ರೆ ಇಲ್ಲಿ ಹಾಸ್ಪಿಟಲ್ ಇಲ್ಲ, ಕಾಲೇಜಸ್ ಇಲ್ಲ, ಮೆಡಿಕಲ್ ಕಾಲೇಜ್ ಇಲ್ಲ, ಮತ್ತೆ ಇಲ್ಲಿ ಜಾಬ್ ಇಲ್ಲ, ಜಾಬ್ ಆಪರ್ಚುನಿಟಿ ಇಲ್ಲ, ಕಂಪನಿಗಳಿಲ್ಲ, ಮತ್ತೆ ಬೇರೆ ಬೇರೆ ಅವರಿಗೆ ತಿಳಿದಿರುವಂತಹ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಆದ್ರೆ ನಾವು ಮೈಕ್ ಹಿಡಿಯದೆ ಕೇಳಿದ್ರೆ ಎಲ್ಲ ವಿಷಯ ಹೇಳ್ತಾರೆ, ಮೈಕ್ ಹಿಡಿದು ಕೇಳಿದ್ರೆ ಏನು ಹೇಳಲ್ಲ. ಯಾಕೆಂದ್ರೆ ಒಂದು ಪಕ್ಷದ ಇಲ್ಲಿ ಒಲವು ಜಾಸ್ತಿ ಕಾಣ್ತಾ ಇದೆ. ಯಾಕಂದ್ರೆ ಇನ್ನು ನಾವು ಹೇಳಿದ್ರೆ ನೆಕ್ಸ್ಟ್ಗೆ ಏನಾದ್ರು ನಮಗೆ ಪ್ರಾಬ್ಲಮ್ ಆಗ್ಬೋದಾ ಅಂತ ಹೇಳಿ ಅಚ್ಚ ಒಂದು ಹೆದರಿಕೆಯಲ್ಲಿ ಏನಾದ್ರು ಮಾತಾಡ್ತಾರೆ. ಮತ್ತೊಂದು ನಾನು ನೋಡ್ತಿದ್ರೆ ಇಲ್ಲಿ ಹೆಚ್ಚಿನವರು ಈ ಎಜುಕೇಶನ್ಗೆ ಮತ್ತು ಮೆಡಿಕಲ್ಗೆ
ಕಣ್ಣೂರು ಮತ್ತು ಮಂಗಳೂರನ್ನೇ ಅವಲಂಬಿಸಿದ್ದಾರೆ ಜಾಸ್ತಿ. ಮತ್ತೊಂದು ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿಗ ನಾವು ವಿಜುವಲ್ ಆಗ್ತೇವೆ, ಅದನ್ನು ನೀವು ನೋಡ್ತಿದ್ರೆ ಇಲ್ಲಿ ಯಾವುದೇ ಒಂದು ರೋಡ್ನ ವ್ಯವಸ್ಥೆ ಆಗಿರ್ಬೋದು, ಕಸ ಅಲ್ಲಲ್ಲಿ ಬಿದ್ದುಂಟು, ಮತ್ತೆ ಬೇಜ್ ಧೂಳು, ಹೈಯೆಸ್ಟ್ ಧೂಳು, ಮತ್ತೆ ಇಲ್ಲಿ ಓಡಾಡ್ಲಿಕ್ಕೆ ಆಗುದಿಲ್ಲ, ರಿಕ್ಷಾ ಸ್ಟ್ಯಾಂಡ್ ಇಲ್ಲ ಒಂದು ಕರೆಕ್ಟ್ ಆಗಿ, ಎಲ್ಲ ಇಲ್ಲಿ ನಮಗೆ ಡೈರೆಕ್ಟ್ ಕಾಣ್ತದೆ, ನಾವೇನು ಹೇಳ್ಬೇಕಂತಿಲ್ಲ ಯಾವ್ದು ವಿಷಯನೂ ಸಹ. ಮತ್ತೆ ಇಲ್ಲಿ ಸರಿಯಾಗಿ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ಲ, ಬಸ್ಸಿನ ವ್ಯವಸ್ಥೆ ಇಲ್ಲ, ಹಾಗೆ ತುಂಬಾ ವ್ಯವಸ್ಥೆ ಇದೆ. ಅದರ ಬಗ್ಗೆ ಯಾವುದೇ ಒಂದು ವಿಷಯವನ್ನು ಸಹ ಇಲ್ಲಿಯ ಜನಪ್ರತಿನಿಧಿಗಳು ಕಾಣಿಸುವುದಿಲ್ಲ, ಕೊಡ್ತಿಲ್ಲ. ಸೊ ಈಗ ನೀವ್ ಹೇಳಿದ್ರಿ, ಈಗ ಇಲ್ಲಿ ಸಾಮಾನ್ಯವಾಗಿ ಒಂದು ಪಕ್ಷ ತನ್ನ ಪ್ರಭಾವ ಬೀರ್ತಾ ಉಂಟು. ಇದಕ್ಕೆ ಕಾರಣ ಏನಿರ್ಬೋದು? ಈ ಪಕ್ಷ, ಒಂದು ನಿರ್ದಿಷ್ಟ ಪಕ್ಷ ಇಲ್ಲಿನ ಜನರಿಗೆ ಹೆಚ್ಚು ಹತ್ತಿರ ಆಗ್ಬೇಕಾದ್ರೆ ಏನು ಕಾರಣ ಇರ್ಬೋದು ತಮ್ಮ ಅನಿಸಿಕೆ? ಇಲ್ಲಿ ಒಂದು ಅಭಿವೃದ್ಧಿಯ ವಿಷಯದಲ್ಲಿ ಯಾರು ಸಹ ಒಲವು ತೋರಿಸ್ತಿಲ್ಲ. ಒಂದು ಅಭಿವೃದ್ಧಿ ಅಂತ ಹೇಳಿದ್ರೆ ಒಂದು 40-60% ಅಭಿವೃದ್ಧಿ ಬೇಕಂತ ಹೇಳಿದ್ರೆ 40% ಜನ ಇಲ್ಲಿ ಧರ್ಮದ ವಿಷಯ ಮತ್ತೆ ಧರ್ಮ ರಾಜ್ಯಕ್ಕೆ ಮಾಡಿ ಇಲ್ಲಿ ಯಾವ್ದಾದ್ರು ಒಂದು ಎಮೋಷನಲ್ ವಿಷಯ ಇಟ್ಕೊಂಡು ಓಟು ತಕೊಂಡು ವಿನ್ ಆಗ್ತಾರೆ. ಮತ್ತೆ 5 ವರ್ಷ ಅವರು ಎಲ್ಲಿ ಇರ್ತಾರೆ, ಏನ್ ಮಾಡ್ತಾ ಇರ್ತಾರೆ ಅಂತ ಯಾರಿಗೆ ಗೊತ್ತಾಗುದಿಲ್ಲ, ಜನರಿಗೆ ಸಿಗುದಿಲ್ಲ. ಏನು ಕ್ವಶನ್ ಮಾಡಬಹುದು, ಏನಾದ್ರು ಮಾತಾಡಬಹುದು ಅಂತ ಹೇಳಿದ್ರೆ ಜನರಿಗೆ ಸಿಗುದಿಲ್ಲ ಅವರು. ಓಕೆ, ಈಗ ಸಾಮಾನ್ಯವಾಗಿ ಹೇಳೋದಾದ್ರೆ ಇಲ್ಲಿಯ ಜನರ ಅಭಿಪ್ರಾಯ ನಮ್ಗೆ ಗ್ರೌಂಡ್ ರಿಪೋರ್ಟ್ ತಿಳಿದದೇನಂದ್ರೆ, ನಾವು ದುಡಿದ್ರೆ ನಮ್ಮ ಹೊಟ್ಟೆ ತುಂಬುತ್ತದೆ. ಅದರ ಅರ್ಥ ಏನಂದ್ರೆ, ಇಷ್ಟರವರೆಗೆ ಅಧಿಕಾರದಲ್ಲಿ ಇದ್ದಂತ ಪಕ್ಷ ಆ ಜನಸಾಮಾನ್ಯರನ್ನು ಮುಟ್ಟಿಲ್ಲ ಅಂತ ನಮ್ಗೆ ಅರ್ಥ ಆಗ್ತಾ ಉಂಟು. ಸಾಮಾನ್ಯವಾಗಿ ಹೇಳೋದಾದ್ರೆ ಈಗ ಪುಷ್ಪರಾಜ್ ಅವರೇ, ತಾವು ಪುತ್ತೂರಿಗೆ ಅಥವಾ ಮಂಗಳೂರು ಸಂಬಂಧಪಟ್ಟವರಾದ್ರೂ ಕೇರಳಕ್ಕೆ ನಾವು ಬರ್ತಾ ಇರ್ತೇವೆ ಮಾಧ್ಯಮದ ಕೆಲಸಕ್ಕೆ. ಏನಾದ್ರು ನೀವು ಗಮನಿಸಿದಾಗೆ ಕೇರಳದಲ್ಲಿ ಮುಂದೆ ಆಗ್ಬೇಕಂತ ಕೆಲಸಗಳು ಯಾವುದು ಮೇಜರ್ ಆಗಿ ಹೇಳೋದಾದ್ರೆ ತಾವು ಗಮನಿಸಿದಾಗೆ? ಈಗ ರಸ್ತೆ ಆಗಿದೆ, ಹೈವೇ ಆಗಿದೆ, ಅದು ಬೇರೆ ವಿಷಯ, ಬೇರೆ ಇಂಟೀರಿಯರ್ ನೀವೆಲ್ಲ ಹೋಗಿರ್ತೀರಿ ತುಂಬಾ ಕಡೆ, ಏನೆಲ್ಲ ಕೆಲಸ ಆಗ್ಬೇಕು, ಯಾವೆಲ್ಲ ಬದಲಾವಣೆ ಆಗ್ಬೇಕಂತ ತಮ್ಗೆ ಅನಿಸಿಕೆ? ಯಾಕಂದ್ರೆ ಈ ಮಾತು ಮುಂದೆ ಚುನಾವಣೆಯಲ್ಲಿ ಯಾರು ನಿಂತಿದ್ದಾರೆ, ಯಾರು ವಿಜಯಾಗಿ ಬರ್ತಾರೆ, ಅವರಿಗೆ ಈ ಪಾಯಿಂಟ್ ಅನ್ನು ಗಮನ ಇಟ್ಕೊಳ್ಬೇಕಾಗ್ತದೆ. ಸರಿ, ಮೊದಲನೇದಾಗಿ ಜನಸಾಮಾನ್ಯರಿಗೆ ಸಿಗಬೇಕಾಗಿರುವಂತದ್ದು ಒಂದನೇದು ಮೆಡಿಕಲ್. ಈತನಿಗೆ ಮೆಡಿಕಲ್ ತನ್ನ ಕ್ಷೇತ್ರದಲ್ಲಿ ಸಿಕ್ಕಿದಾಗ ಮಾತ್ರ ಅವನು ಇನ್ನೊಂದು ರಾಜ್ಯನಾಗ್ಲಿ ಇನ್ನೊಂದು ಪ್ರಾಂತ್ಯನಾಗ್ಲಿ ಮುಟ್ಟೋದಕ್ಕಾಗೋದಿಲ್ಲ. ಆದರೆ ಇಲ್ಲಿ ಬೇಕಾಗಿರುವಂತ ಒಂದು ಎಜುಕೇಶನಿಗೆ, ಒಂದು ಮೆಡಿಕಲಿಗೆ ಇದು ಬೇಕೇ ಬೇಕು ಪ್ರಥಮವಾಗಿ. ಮತ್ತೆ ಸರಿಯಾದ ಸ್ವಚ್ಛತೆ ಇಲ್ಲ. ಇಲ್ಲಿ ನೋಡ್ಬೇಕಾದ್ರೆ ಎಲ್ಲಿ ನೋಡಿದ್ರು ಕಸ, ಗಬ್ಬು ನಾರುವಂತ ಸ್ಥಿತಿ. ಇದು ಒಂದು ಚೇಂಜ್ ಮಾಡುವಂತ ಕೆಲಸ, ಒಂದು ಮೆಡಿಕಲ್ ಸಿಗುವಂತ ಕೆಲಸ, ಇನ್ನೊಂದು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ಸಿಗುವಂತ ಕೆಲಸ ಆಗಬೇಕು. ಇದು ಆಗದೇ ಇದ್ರೆ ಇಲ್ಲಿ ನಮಗೆ ಖಂಡಿತ ಇಲ್ಲಿ ಮತ್ತೆ ಎಂಪ್ಲಾಯ್ಮೆಂಟ್ಗೆ ಅಂತೇಳಿ ಇತರ ದೇಶಕ್ಕೆ, ವಿದೇಶಕ್ಕೆ, ಇತರ ರಾಜ್ಯಕ್ಕೆ ಅವಲಂಬಿಸಿರ್ತಾರೆ. ಅದನ್ನ ಮೊದಲು ಇಲ್ಲಿ ಮಾಡಬೇಕು. ಮತ್ತೆ ಇಲ್ಲಿ ಏನ್ ಒಬ್ರಿಗೆ ಟಿಕೆಟ್ ಕೊಡುವಾಗ ಜನಸಾಮಾನ್ಯನಿಗೆ ಅಥವಾ ಯಾರಿಗಾದ್ರೂ ಅಂತವರಿಗೆ ಕೊಡೋದಕ್ಕೆ ಹೋಗೋದಿಲ್ಲ. ದೊಡ್ಡ ಶ್ರೀಮಂತರ ಪಟ್ಟಿ ಇರುತ್ತೆ, ಅವರನ್ನ ನೋಡ್ಕೊಂಡು ಸಿಟ್ ಕೊಡ್ತಾರೆ. ಇದೇ ಸಮಸ್ಯೆ ಇರುವಂತದ್ದು. ಸೊ ಇಲ್ಲಿ ನೋಡಿ, ಈ ಗ್ರೌಂಡ್ ರಿಪೋರ್ಟ್ ಮಾಡುವಾಗ ನಾನೊಂದು ಅಂಶ ಗಮನಿಸಿದ್ದು, ಪ್ರೀತೇಶ್ ಅವರೇ, ಒಂದು ಮೆಡಿಕಲ್ ಅಲ್ಲಿ ನಾವು ಮಾತಾಡಿದ್ದು, ಹೊರ ಹೇಳಿದ್ರು ಎಲೆಕ್ಷನ್ ಯಾರು ನಿಮ್ಗೆ ಬರ್ಬೇಕಂತ ಕೇಳುವಾಗ ಅವರ ಪ್ರಶ್ನೆ ಇಷ್ಟೇ, ಯಾರು ಬರ್ದು ನಮ್ಗೆ ತೊಂದರೆ ಇಲ್ಲ, ಯಾವುದೇ ಪಕ್ಷ ಆದ್ರೂ ತೊಂದರೆ ಇಲ್ಲ, ಕೆಲಸ ಮಾಡಬೇಕು. ಯಾಕಂದ್ರೆ ಈ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಗೆಂದ್ರೆ ಪ್ರಜೆಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರ. ಅಂಥದ್ರಲ್ಲಿ ಯಾವುದೇ ಪಕ್ಷ ಬಂದ್ರು, ಯಾವುದೇ ವ್ಯಕ್ತಿ ಬಂದ್ರು, ಜನಸಾಮಾನ್ಯನಿಗೆ ಸೇರಿದಂತಹ ಅಥವಾ ಅವನ ಮೂಲಭೂತ ಸೌಕರ್ಯಗಳೇನುಂಟು ಅಥವಾ ಮೂಲಭೂತ ಅಗತ್ಯಗಳೇನುಂಟು ಅದರ ಕಡೆ ಗಮನ ಕೊಡುವಂತ ಸರ್ಕಾರ ಬರಬೇಕು. ಇದು ವಿವೇಚನೆ ಮತದಾರನಿಗೆ ಬೇಕು. ಪಕ್ಷ ಯಾವುದೇ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ನಮ್ಮ ರಾಜ್ಯವನ್ನ, ನಮ್ಮ ದೇಶವನ್ನ ಅಭಿವೃದ್ಧಿ ಮಾಡುವಂತಹ ಒಬ್ಬ ಸೂಕ್ತ ಅಭ್ಯರ್ಥಿ, ಆತನಿಗೆ ಜ್ಞಾನನೂ ಬೇಕು. ಯಾವ ರೀತಿ ಸರ್ಕಾರ ಅಥವಾ ಸಮಾಜ ಯಾವ ರೀತಿ ಬೆಸೆದುಕೊಂಡು ಕೆಲಸ ಮಾಡ್ಬೇಕೆಂಬ ಮಾಹಿತಿ ಆತನಿಗೆ ಇರಬೇಕು. ಇದೆಲ್ಲ ಗಮನದಲ್ಲಿದ್ರೆ ಮಾತ್ರ ಒಂದು ಊರು ಅಥವಾ ಒಂದು ರಾಜ್ಯ, ಒಂದು ದೇಶ ಮುಂದುವರಲಿಕ್ಕೆ ಸಾಧ್ಯ. ಕರೆಕ್ಟ್ ಅಲ್ಲ ಇದು? 100ಕ್ಕೆ 100 ಸರ್. ವೀಕ್ಷಕರ ಇತ್ಯಾನುಲೆ ಕಾಸರಗೋಡದ ಬಸ್ ಸ್ಟ್ಯಾಂಡ್ ಎನ್ನೊಟ್ಟಿಗಳೇ ಲಾಟರಿ ಟಿಕೆಟ್ ಏಜೆಂಟ್ ಆಯ್ತು ಶಶಿಧರನ್ ಸರ್, ನಮಸ್ಕಾರ. ಬಾರಿ ಜೋಡು ಎಲೆಕ್ಷನ್ ಆವೊಂದುಂಡು, ಎಲೆಕ್ಷನ್ ತಯಾರಿ ಆವೊಂದು, ಪ್ರಚಾರ ಆವೊಂದುಂಡು, ವಾ ಪಕ್ಷ ಬರೋದು ಈಗ ಅನಿಸು ಬರ್ಪುಲ್ ಮಂಡ ಇತ್ತು ಯಾಪಲ ಬರ್ಪು ಮಾರ್ಕಿಷ್ಟ ಕೊಂಗ ಗಡ್ಡೆ ಒಂದು ಜಗಳ ಬರುತ್ತಂದ್ರೆ ಬರಲು ಅಂದ್ರೆ ಇಷ್ಟ ನಮ್ಮ ಪಾರ್ಟಿಗೆ ಓಟು ಸಿಕ್ಕುದು ಬಿಜೆಪಿ ಕಾರಣದ ಒಂದು ಬಿಜೆಪಿ ಮಣ್ಣ LK ಅಶ್ವಿನ್ ಎಡ್ಡೆ ಕೆಲಸ ಅನ್ಕೋಳಿ ಬೊಕ್ಕ ಪೂರ ಇಂಚಿನ ವಿಷಯಕ್ಕೆ ಅಲ್ಲಿ ಪೋಬಲ್ ಬರ್ಪಲ್ ಪೂರ ಅನ್ಕೋಳಿ ಬೊಕ್ಕ
ಮಾರ್ಕೆಟ್ ನೆಲ್ಲಿಗೊಂಡಿಲ್ಲ ಒಂದು ಪ್ರಾಬ್ಲಮ್ ಇತ್ತು ಆದರೆ ಪೂರ ನೆಕ್ ನಮಗೆ ಸಾಪಡ ಒಳ್ಳೆಯದು ಅಂಚದ ಬಗ್ಗೆ ಇಂಕ ಇತ್ತೆ ಪಂಡದ ಬಂದು ಪಾರ್ಟಿ ಅದು ವಿಷಯ ಗೊತ್ತಿತ್ತು ಇತ್ತೆ ಮೂಲ ಆಕ್ಚುಲಿ ಸಮಸ್ಯೆಲು ದಾದ ಮಾತ ಉಂಡು ನನಗೆ ಸಾಮಾನ್ಯ ಜನಕ್ಲೆಗೆ ದಾದಾಪುರ ಸಮಸ್ಯೆಲು ಮುಲ್ಪೊಂಡು ನಾಗರಿಕವಾಗಿ ಅವತ್ತು ಇಂಕ ಅದು ಗೊತ್ತಾಗ ಜನ ಮನೆಯೇ ಒಟ್ಟು ಇರ್ನ ಒಲವು ಈ ಸರಿ ಬಿಜೆಪಿ ದಂಚಿನ ಇರ್ನ ಒಲವು ಬಿಜೆಪಿ ಬರಡು ಬಂದ್ಪಂಜಿ ಅವೇ ಆಸೆ ಇಂಕ್ಲಿಗೆ ಇಂಕ್ಲ ಪಾರ್ಟಿ ಬೇಡ ಇಂಕ್ಲಿಗೆ ಆಸೆ ಹೋಗ್ಲಿ ಸೊ ಓಕೆ ಒಂಜಿ ಪಕ್ಷದ ಮಿತ್ ಹೆಚ್ಚಿನ ಅಭಿಮಾನ ಒಪ್ಪಿನದವರೆ ಎನ್ನ ಪಕ್ಷ ಬರಡು ಬಿಜೆಪಿ ಮುಲ್ಪ ಬರಡು ಬಂದ ಮಾಸೆ ಶಶಿರಣ್ಣ ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಸೊ ವೀಕ್ಷಕರೇ ಯಾನಿತ್ತೊಲೆ ಕೇರಳದ ಬಸ್ ಸ್ಟ್ಯಾಂಡ್ ಹೋಲ್ ಬಸ್ ಸ್ಟ್ಯಾಂಡ್ ಅಲ್ಪೊಲ್ಲೆ ಸೊ ಎನ್ನೊಟ್ಟಿಗೆ ಉಲ್ಲೇರು ಮುಲ್ಪ ಕೇರಳದ ಪರಿಸರಡೆ ಆ ಪ್ರಿಂಟಿಂಗ್ ಪ್ರೆಸ್ ಪಂಡ ಮೊಹಮ್ಮದ್ ಸಾಲಿಮೇರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಎಲೆಕ್ಷನ್ ಬರೀ ಜೋರುಡು ತಯಾರಿ ಯಾವೊಂದುಂಡು ನನ್ನ ಕೆಲವೇ ದಿನೊಟ್ಟು ಒಂಜಿ ಪಕ್ಷ ಆಯ್ಕೆ ಅದು ಬರ್ಕೊಂಡು ಮುಲ್ಪ ಒಂಜಿ ಅಧಿಕಾರಕ್ಕೆ ಬರ್ಪಂಚಿದ ವ್ಯವಸ್ಥೆ ಉಂಡು ಸೊ ವಾ ಪಕ್ಷ ಬರಡು ಇರೆಗ ಅನಿಸೊಂದು ಈ ಸರ್ತಿ ಕಳೆದ ಸರ್ತಿ LTF ಬರ್ತಿನ ಸರ್ಕಾರ ಮುಲ್ಪ ಒಂದು ಮಲ್ತಿದ್ದಾರೆ ಮಾತ್ರ ಎಂಕ್ಲೆನ ಮುಲ್ಪ ಕಾಸರಗೋಡು ಬೋಡಿತಿನ ಮಲ್ತಿಜೇರು ಕಂಡು ಕಾಸರಗೋಡು ಡೆವಲಪ್ ಕಾಸರಗೋಡು ಏಪಲ ಎಂಕ್ಲೆನ ಎಡ್ಡೆ ತೋಂದಿಜ್ಜೆರಕುಲು ಮುಲ್ಪ ರೋಡು ಮುಲ್ಪ ಒಂದು ಹಾಸ್ಪಿಟಲ್ ಶಾಲೆ ಇದು ಮಾತ್ರ ಉಂಟು ಒಂದು ಎಡ್ಡೆ ಒಂದು ಪುರೋಗಮತಿ ಇಜ್ಜಿ ಡೆವಲಪ್ಮೆಂಟ್ ಇಜ್ಜಿ ಅವು ಎಡ್ಡೆ ಅವು ಎಡ್ಡೆ ಮಲ್ಪಡು ಎಂಕ್ಲೆ LDF ಸರ್ಕಾರ ಬರ್ತದೆ ಮಲ್ತಿದ್ ಮನೆ ಪೂಜೆ ಅಂಕಲು ಮಲ್ತದೆ ನಲ್ಲ ಆವಡು ಸುಮಾರು ಕೆಲಸ ಆವಡು ಮುಲ್ಪ ಆ ಒಂದು ಇತ್ತೀಚಿ ಇದಕ್ಕೋಸ್ಕರ ಆಯ್ತಾ UDF ಈ ಸರ್ತಿ ಬತ್ತಿಲ್ಲ ಓಕೆ ಒಂದ 2 ಸರ್ತಿ ಮುಕ್ಳು ಬತ್ತಿರತ್ತಾ ಬತ್ತದ ಬೋಡಿತ್ನಾತ್ ಡೆವಲಪ್ಮೆಂಟ್ ಮುಲ್ಪ ಕಾಸರಗೋಡು ಮಲ್ತಿಜೇರು ನಾನೇನು ಮಾಡ ಕಾಸರಗೋಡು ಏಪಲ ಇಂದೊಂಜಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಅದು ತೋಂದುಲ್ಲೇರು ಬ್ಯಾಕ್ವರ್ಡ್ ಬಂದ ಮುಲ್ಪ ಡೆವಲಪ್ಮೆಂಟ್ ಬರ್ಪುಜಿ ಡೆವಲಪ್ಮೆಂಟ್ ಬರ್ತಿಲ್ಲ ಅಲ್ತದ ಬುಡುಪುಜೇರು ಮುಲ್ಪದ ರೋಡು ಶಾಲೆ ಎಜುಕೇಶನ್ ಬುಕ್ಕ ಮಾತ ಡೆವಲಪ್ಮೆಂಟ್ಸ್ ಇಂಡಸ್ಟ್ರಿ ಅಗ್ರಿಕಲ್ಚರ್ ಮಾತ ಬ್ಯಾಕ್ವರ್ಡ್ ಅದು ಅಕ್ಲೆಲ್ಲ ಕಂಚಿದ ಲೆಕ್ಕದಲ್ಲ ಅಲ್ಪ ತೆನ್ಕಾಯಿಡ್ ತ್ರಿವೆಂಡ್ರಂ ಎರ್ನಾಕುಲಂ ಮಲ್ಲ ಡಿಸ್ಟ್ರಿಕ್ಟ್ ಮಾತ ಉಂಡತ್ತೆ ಮತ್ತೆ ಕೇರಳದವು ಅವು ಕೇರಳದಕ್ಲಿಗೆ ಎಡ್ಡೆಂದು ಕೊರ್ಪೇರು ಮುಂದಿನ ಕೊರ್ಪೇರು ಮುಲ್ಪ ನಾರ್ತ್ ಬನ್ನಗ ಕಾಸರಗೋಡು ಆತು ಮುಂದಿನ ಕೊರ್ಪುಡಿಯರು ಸರ್ ಇತ್ತ ಕೇರಳ ಪನ್ನಗ ಪ್ರಮುಖವಾದ ಕಾಸರಗೋಡು ಮುಲ್ತೊಂಜಿ ಪ್ರಮುಖ ಪ್ರದೇಶನೇ ಪನೊಲಿ ಅಂಚಿನ ಪ್ರದೇಶನೇ ನನಾತ್ ಮುಂದುವರಿನ ಅವಶ್ಯಕತೆ ಉಂಡು ನೀರು ಪನ್ಪರ್ ಇತ್ತ ಈ ದುಂಬಿತ್ತಿನಂಚಿನ ಪಕ್ಷ ಆದ ಪಡೆ ತನ್ನ ವ್ಯಕ್ತಿ ಆದ ಪಡೆ ವಾ ರೀತಿ ಸೋತುದವರೆಂದಿರೆ ಗಣಿಸುದು ಕಾರಣ ದಾದ ಕೆಲಸ ಮನ್ಪಂದೆ ಜನಕುಲ್ಲಾನ ಇಟ್ಟಕ್ಲು ಮೈನಸ್ ತೋಜುವೆರೆಂದಿರೆ ಗಣಿಸುದು ಪಂಡ ಮುಲ್ಪದ ರೆಪ್ರೆಸೆಂಟೇಟಿವ್ MLA ನಕ್ಲು ಬೋಡಿತ್ತಿನಾದ ಕೆಲಸ ಮಲ್ತಿಜೇರು ನಂಬರ್ 1 ಉಕ್ಕಂಜಿ ರೆಡ್ನೆಲವು ಕೇರಳದ ನಾರ್ತ್ ಡಿಸ್ಟ್ರಿಕ್ಟ್ ನಾರ್ತ್ ಆದ ಉಪ್ಪನೆ ತಿಂದಿಟ್ಟು ಅಲ್ತಿರತ್ತೆ ಇದಕ್ಕೆ ಲಾಸ್ಟ್ ಬರ್ಪನು ಮುಲ್ಪ ಆತು ಇಂದು ಮಲ್ಪುಜೇರು ಕಾಸರಗೋಡು ಬೋಡಿತ್ತಿನಾತ್ ಇಂದು ಕೊರ್ಪುಜೇರು ಮಾತ ಪ್ರೋಗ್ರಾಮ್ಸ್ ಮಾತ ಕೊರ್ಪುಜೇರು ಅವು ಅಂಚಾದ ಇತ್ತಿನ ಬ್ಯಾಕ್ವರ್ಡ್ ಅದು ಐಕೋಸ್ಕರ ಇತ್ತ ಇಂದು ನನ್ನ MLA ಬರ್ತದೆ MLA ನಕ್ಲಿಗೆ ಸುಮಾರು ಮಲ್ಪರ ಕೆಲಸ ಉಂಟು ಮುಲ್ಪ ಏರಿ ಎಡ್ಡೆ ಮಲ್ಪೇರು ಹಾಕ್ಲಿಕ್ಕೆ ಊಟ ಕೊಡುದು ಜ್ಞಾನ ಮಲ್ಪರು ಓಕೆ ಇತ್ತೆ ಏರಾಂಡಲ ಒಂಜಿ ಆಯ್ಕೆ ಅದು ಬತ್ತನ ಪಕ್ಷಡು ಸುರೂಕಾದ ಮುಲ್ಪಡೇನೆ ಕೆಲಸದಾದ ಅಂದ್ ಜನಸಾಮಾನ್ಯ ಅದೀರ್ ಪನ್ಪರ್ ಜನಸಾಮಾನ್ಯ ಮಲ್ಪರ ಮುಲ್ಪ ತೂಲೆ ಮುಲ್ಪದ ಬಿಸಿನೆಸ್ ಇಂಡಸ್ಟ್ರಿ ಅಗ್ರಿಕಲ್ಚರ್ ಮಾತ ಬ್ಯಾಕ್ವರ್ಡ್ ಅದುಂಡು ದಾಲ ಡೆವಲಪ್ಮೆಂಟ್ ಇಜ್ಜಿ ಐಕ್ ಮಾತ್ರ ಐಕು ಮಾತ ನನ್ನ ಪತ್ತಿನ ಗವರ್ಮೆಂಟ್ ಐಕ್ ಬೋಡಿತ್ತಿನ ಮಾತ ಸಹಕಾರನ ಕೊರೋಡು ಅಂಚೆ ಕೊರನೇ ಮುಲ್ಪ ಡೆವಲಪ್ಮೆಂಟ್ ಬರು ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೊ ವೀಕ್ಷಕರಿತ್ತ ಎನ್ನೊಟ್ಟಿಗೆ ಉಳ್ಳೇರು ಕರಿನ 30 ವರ್ಷದಿಂಚ ಡ್ರೈವರ್ ಆದ್ ಸುಮಾರು ಬಸ್ ಸರ್ವಿಸ್ ಮಂದಿರ ಕೇರಳನ ತಿರುಗು ತೂತಿನಾರು ಇತ್ತ ಕೇರಳ ಎಲೆಕ್ಷನ್ ಟೈಮ್ ಆವೊಂದುಂಡು ರಮಣತರೆ ಸೊ ಈ ಸರಿ ಈತ್ನ ರೀತಿನ ಪಕ್ಷ ದಾದ ಕೆಲಸ ಮಂತುಂಡು ಆತ ಮಂತಿದೆ ಇರೆಗ್ ದಾದ ಅನಿಸು ಈತ್ನ ರೀತಿನ ಪಕ್ಷ ಇದನ್ನ ಪಕ್ಷ ಉಂಡೆ ಕಾಸರಗೋಡು MLA ಅಶ್ವಿನಿ ಉಂತುದಿನೆ ಈ BDP ತಕ್ಕಲನ ಈ SDPI ಓಟ್ ಪೂರ ಅಕ್ಲಿಗೆ ಬೋಪುಣೆ ವರ್ಷಲ ಅವು ಪನ್ಪುಣೆ ಮಾತ್ರ ಮತೇತರ ಅಂತ ಪನ್ಪುಣೆ ಅಕ್ಲು ಉಳಾಯಿ ಮತಾಂತರ ಮಾಡ್ಪುಣೆ ಬುಕ್ಕ ಮತಾಂತರ ಮಾಡ್ತಿದ್ದು ಬುಕ್ಕ ಮಾಡ್ಪುಣೆ ಮತೇತರ ಬುಕ್ಕ ಮಾಡ್ಪುಣೆ ಮತೇತರ ಅಂತ ಅಕ್ಕಳಿಗೆ ಸಪೋರ್ಟ್ ಕೊಪ್ಪುಣೆ ಅಪ್ಪ ಹಿಂದೂಗಳು ಒಗ್ಗಟ್ಟಾಂಡ ಮಕ್ಕಳಿಗೆ ದಾಳ ಮಾಡ್ಪೇರ ಅದು ಈ ನೀರ್ ತಕ್ಕ ರಭಸಕ್ಕೆ ಕೊಚ್ಚಿದು ಹೋಗು ಸರ್ ಇರಿತ್ತ ಓಟ್ ಅಲ್ಪ ಡಿವೈಡ್ ಆದು ಪೋಪುನ ಪಂಡರ ಐಕ್ ಮೇನ್ ಕಾರಣ ದಾದ ಅದು ಈತ ಬಂದರ ವೇಟ್ ಅಕ್ಕಲ ಉಳಾಯಿಡೆ ಓಟ್ ಡಿವೈಡ್ ಆದು ಪೋಪುನ ಮೊಕ್ಕಲ ಓಟ್ಲ ಉಳಾಯ್ತು ಪನ್ಪುಣೆ ಮಾತ್ರ ಅಕ್ಕಳು ಒಟ್ಟು ಡಿವೈಡ್ ಆವಂದು ಊರು ಅಕ್ಕಳು ಪನ್ಪುಣೆ ಎಂಕ್ಲು ವರ್ಗೀಯ ಪಾರ್ಟಿ ಹತ್ತು ಅಕ್ಕಳು ಒಂಜೆ ಆಡಿಗತ್ತಿನ ಅಕ್ಕಳು ಒಂಜೆ ಆಪೇರು ಅಕ್ಕಳಿಗೆ ವರ್ಗೀಯ ಶಕ್ತಿ ಅಕ್ಕಳಿಗೆ ರಾಜ್ಯ ಪಾರ್ಟಿ ಎಲ್ಲ ಸೇರ್ತೆ ಅಸಲ್ ತೆಪ್ಪುಡು ಅಕ್ಕಳನ್ನ ಬೇಳೆ ಬೇಯಿಸೋಳು ಅಂಚೆ ಮಾಡ್ಬಿಡ ಅಕ್ಕಳು ಸರಿಯಾದ ದೇಶೀಯ ಹೋಗ್ಬಿಡಲ್ಲ ಜನಕ್ಕಳತ್ತು ಅಕ್ಕಳು ದೇಶ ವಿಭಜನೆ ಶಕ್ತಿ ದೇಶ ವಿಭಜನೆಗೆ ಓಡೋದು ಅಕ್ಕಳು ಹೋರಾಡ ಈ ಇಂಡಿಯನ್ ಆಳು ಮಾಡ್ಪೇರು ಓಡತ್ತು ಇಂಡಿಯಾ ಅಕ್ಕಳಿಗೆ BJP ಕಲ್ಪಡು ಅವು ಬರಂದೇ ಬರೀನೇ ಬಲ್ಲಿ ಅಪ್ಪಳ BJP ಕಲ್ತ್ರೆ ಎಂಕಳಿಗೆ ಮತಾಂತರ ಮಾಡಿ ಬರವಿಲ್ಲ ಆವಂದು ದೇಶ ಮಲಪುರಂ
ಬೇರೆ ಸ್ಟೇಟ್ ಮುಸ್ಲಿಂ ಸ್ಟೇಟ್ ಮಾಡ್ತಾರ ಒಂದು ಹೈಕೋರ್ಟ್ ದಾಖಲೆ ಬಿಡಿರುತ್ತಂದ್ರೆ ಈ ದೇಶಿ ಜನಾಧಿಪತ್ಯ ಸತ್ಯ ಮುಳು ಓಕೆ ಇತ್ತೆ ಜನಸಾಮಾನ್ಯರು ಊರು ತತ್ವದಲ್ಲಿ ಈ ದುಂಬು ಜಾತ ಪಕ್ಷಲು ಬತ್ತ ಕೆಲಸ ಮಂದಿರ ಪಂಡರ್ ಅಕ್ಲಿನ ಆಯ್ಕೆ ಮಾಡಿ ಜನಕ್ಕೂ ಓಳು ತತ್ವದಿರ ಗಣಿಸುಂಡು ಆ ರೀತಿ ಮುಲ್ಪ ಬಂದ ಪಕ್ಷದ ಬಗ್ಗೆ ಆತನ ವ್ಯಕ್ತಿಗಳ ಬಗ್ಗೆ ಪ್ರಚಾರ ಸರಿಗಟ್ಟ ಆ ಒಂದಿಜ್ಜ ಆತ ಜನಕ್ಕೆ ಮುಟ್ಟೊಂದಿಜ್ಜ ಅದಕ್ಕೆ ಜನಕ್ಕೂ ಮುತ್ತೊಂದು ಜನ ನಾಳೆಜ್ಜಿ ಇದು ಅಡ್ಡೆ ವರ್ಕ್ ಮಾಡ್ತಾರೆ ಬಿಜೆಪಿ ತಗೊಳ್ಳು ಅಡ್ಡೆ ಕ್ಯಾಂಡಿಡೇಟ್ಲ ಅಡ್ಡೆ ವರ್ಕರ್ಲ ಉಳ್ಳರು ಅಡ್ಡೆ ಸಮರ್ಥರಾಯನ ಕ್ಯಾಂಡಿಡೇಟ್ಲ ಮುಗ ಮಂಜಸ್ಕಟ್ಲ ಅಂಚಾನೆ ಪೂರ ಈ ಮುಕ್ಕಳು ದೇಶ ಗುಬ್ಬಣೆ ಮುಕ್ಕಳು ಒಂದೇ ಕಂಪ್ನಿ ಅವು ತತ್ತನ ಅಕ್ಲು ಬೇತೆ ಪಾರ್ಟಿಗೆ ಬಿಜೆಪಿಗೆ ಒಟ್ಟು ಪಾಡಾಯರು ತಾಳ್ಲ ಪಾಡಾಯರು ಅಕ್ಲು ಅಂಚಾನೆ ಅಕ್ಲು ಇಂದಕ್ಕೆ ಮಾಡೋದೇ ಬಿಟ್ಟಾರೆ ದೇಶ ವಿಭಜನೆ ಮಾಡ್ಬಿಡು ಮತಾಂತರ ಮಾಡ್ಬಿಡು ಒಂದು ಒಳ್ಳೆಲ್ಲ ಔಷಧಿ ಚಿಕ್ಕತ್ತು ಮಾಡ್ತು ಅಕ್ಲೇನೆ ಪ್ರೋತ್ಸಾಹನ ಬೆಲೆಗೆ ಉಪಯೋಗ ಮಾಡ್ಬಿಡೆ ಮುಖ ಅಡ್ಕೊಣೆ ಇದೇ ಸಂಗತಿಗಳು ಸೊ ಗಂಭೀರವಾಯಿನ ಒಂಜಿ ಆರೋಪ ಮಾತ ಮುಲ್ಪ ಕೇಂದ್ರ ಬರುന്നുണ്ട് ನೆತ್ತ ಬಗ್ಗೆ ಹೆಚ್ಚ ಪಾತ್ರೆ ಬೋಪು ಜಾಂಡ ಜನಕ್ಕೂ ನೆತ್ತ ಬಗ್ಗೆ ಜಾಗೃತ ಅವ್ರು ಬಂದ್ಪುನ ಶಶಿಧರನ್ ಮೇರ್ನ ಒಂಜಿ ಆಸೆ ತೂಕ ಈ ಸರಿದ ಓಟು ದಾದ ಮತ್ತೆ ಚೇಂಜಸ್ ಆಪಣಂದು ನೆಕ್ಸ್ಟ್ ತುಂಪೋಯ್ ನಮ್ಮ ವೀಕ್ಷಕರೀಗ ನನ್ನ ಜೊತೆ ಇದ್ದಾರೆ ಕಳೆದ 25 ವರ್ಷಗಳಿಂದ ಇಲ್ಲಿ ಕಾಸರಗೋಡು ಪರಿಸರದಲ್ಲಿ ಬಸ್ ಏಜೆಂಟ್ ಆಗಿ ಕೆಲಸ ಮಾಡ್ತಿರುವಂತ ಸಂತೋಷ್ ಕುಮಾರ್ ಇವರು ನಮಸ್ಕಾರ ಸರ್. ನಮಸ್ಕಾರ ಸರ್, ಚುನಾವಣೆ ಕಾವು ರಂಗೇರ್ತಾ ಉಂಟು ಇಲ್ಲಿ ಈಗ 3 ಪಕ್ಷಗಳ ತ್ರಿಕೋನ ಸ್ಪರ್ಧೆ ನಡೀತಾ ಉಂಟು. ಯಾವ ಪಕ್ಷ ಬರಬೇಕು ಅಂತ ತಮ್ಮ ಅನಿಸಿಕೆ? ಇಲ್ಲಿ ಬಿಜೆಪಿ ಬರಬೇಕಲ್ಲ. ಕಾರಣ ಏನಂತ ಹೇಳಿ? ಕಾರಣ ಇಷ್ಟು 5 ವರ್ಷ ಮಾರ್ಕ್ಸಿಸ್ಟ್ 5 ವರ್ಷ ಕಾಂಗ್ರೆಸ್ ಇಲ್ಲಿ ಏನು ಮಾಡಿದ್ರು ಏನಿಲ್ಲಲ್ಲ. ಇപ്പൊ ಒಂದು ಇಲ್ಲಿ ಹೋಗುತ್ತ ಪಾಲ NH ಅದೆಲ್ಲ ಮಾಡಿದ್ದು ಸೆಂಟ್ರಲ್ ಗವರ್ಮೆಂಟ್ ಅಲ್ಲ, ಅವರಿಗೆ ಒಂದು ಸಪೋರ್ಟ್ ಇಲ್ಲಿ ಕೂಡ ಇಲ್ಲಿಂದ ಕೊಡಬೇಕಲ್ಲ, ಅಷ್ಟೆಲ್ಲ ಬೇಕು ನಮಗೆ. ಈಗ ಮೂಲಭೂತವಾಗಿ ಏನೆಲ್ಲ ಸಮಸ್ಯೆಗಳನ್ನು ನೀವು ಇಲ್ಲಿ ಕಾಸರಗೋಡು ಪರಿಸರದಲ್ಲಿ ಈಗ ಹೇಳುದಾದ್ರೆ ಕಾಣ್ಕೊಂಡು? ಇಲ್ಲಿ ಸಮಸ್ಯೆ ಏನಲ್ಲ, ಏನು ರೋಡ್ ಕಂಪ್ಲೇಂಟ್, ಒಳಗೊಳಗೆ ರೋಡ್ ಇಲ್ಲ, ನೀರಿಲ್ಲ, ನೀರುಂಟಾ ಒಂದು ಜಲಗಂಗೋತ್ರಿ ಪತ್ರಿ ಅಡಿ ಇಲ್ಲಿ ಏನು ಎಲ್ಲಿ ಸಿಕ್ಕೋದಿಲ್ಲ, ಎಲ್ಲ ಓಪನ್ ಮಾಡಿ ಇಟ್ಟದು, ಎಲ್ಲಿ ಕಲಶ ಕೊಡುವುದಿಲ್ಲ ಇದುವರೆ. ಏನೆಲ್ಲ ಸಮಸ್ಯೆ ಉಂಟು ನಿಮಗೆ ಗೊತ್ತುಂಟಲ್ಲ ಇಲ್ಲಿ. ಈಗ ಬಸ್ ಏಜೆಂಟ್ ಆಗಿ ತಾವು ದುಡಿತಾ ಇರೋದ್ರಿಂದ ಈ ಬಸ್ ಅಲ್ಲಿ ದುಡಿಯುವಂತ ಕೆಲಸದವರು ಇರ್ಬೋದು ಅಥವಾ ಯಾವ ರೀತಿ ಸಮಸ್ಯೆಗಳು ಅಥವಾ ವ್ಯವಸ್ಥೆಗಳು ನಿಮ್ಗೆ? ಬಸ್ಸಿಗೆ ಸಮಸ್ಯೆ ಅಲ್ಲ, KSRTC ತುಂಬಾ ಕಷ್ಟ ಆಯ್ತು, ಬಸ್ಸಿನ ಕೆಲಸ ಮಾಡಿ ಅವ್ರಿಗೆ ಕಷ್ಟ, ಮತ್ತೆಲ್ಲ ಕಷ್ಟ. ಇದೆ ಪ್ರೈವೇಟ್ ರೂಟ್ ನಲ್ಲಿ KSRTC ಹೋಗೋದು ಅದೆಲ್ಲ ಕಷ್ಟ ಅಲ್ಲ. ಈಗ ನೀವು ಹೇಳಿದಂತ ಪಕ್ಷ ಅಥವಾ ವ್ಯಕ್ತಿ ಆಯ್ಕೆಯಾಗಿ ಬಂದ್ರೆ ಮೊದಲಾಗಿ ಅವರು ಮಾಡ್ಬೇಕಾದಂತ ಕೆಲಸ ಏನಂತ ನೀವು ಹೇಳ್ತೀರಿ? ಇಲ್ಲಿ ಮಕ್ಕಳಿಗೆ ನಲ್ಲದು ಬೇಕು, ನೀರು ಬೇಕು, പിന്നെ ಮಕ್ಕಳಿಗೆ ಇಪ್ಪ ಶಬರಿಮಲ ದೇವಸ್ಥಾನಕ್ಕೆ ಅಯ್ಯಪ್ಪನ ದುಡ್ಡು ತೆಗಿ ಹೋಗಿದ್ದು ಅದೆಲ್ಲ ನಮಗೆ ಯಾರು ಗೊತ್ತಬೇಕಲ್ಲ, ಅಷ್ಟೊಂದೊಂದು ಸಂಶಯ ಉಂಟಲ್ಲ ಇಲ್ಲಿ. ಶ್ರದ್ಧಾ ಕೇಂದ್ರದ ಮೇಲೆ ನಡೆಯುತ್ತಿರುವಂತಹ ಅವ್ಯವಹಾರಗಳಿಗೆ ತೆರೆ ಬೀಳ್ಬೇಕಂತ ತಾವು ಹೇಳ್ತೀವಿ. ಥ್ಯಾಂಕ್ ಯು ಸೊ ಮಚ್. സരിയില്ല അവർ കട്ടുമുടിച്ച എല്ലാം തീർന്നു. ഇനി UDF അടുത്ത ഭരണം പിന്നെ BJP ഓക്കെ ഒരു 5-6 സീറ്റ് കിട്ടും, മാത്രം വരില്ല പെട്ടെന്ന്. ഒരു 36 ആകുമ്പോൾ BJP വരും, ഇപ്പോൾ വരില്ല. ഇവിടെ ഇല്ലെങ്കിൽ മതസൗഹൃദം ഉള്ളതുകൊണ്ട് പെട്ടെന്നൊന്നും BJPക്ക് കയറാൻ പറ്റില്ല. ഇവിടെ എല്ലാം ഐക്യം അങ്ങനെയാണ്. ഇനി ഹിന്ദു ആയാലും ശരി, മുസ്ലിം ആയാലും ശരി, ക്രിസ്ത്യാനികളായാലും എല്ലാം ഐക്യമുള്ള ആൾക്കാണ് ഇവിടെ. അതാണ് ഇവിടുത്തെ ഇത് ജനങ്ങൾ നോക്കുന്നത്, അതാണ് സംഭവം. ವೀಕ್ಷಕರೇ, ಸುಮಾರು 48 ವರ್ಷಗಳಿಂದ ಹೆಚ್ಚಾಗಿ ರಿಕ್ಷಾದಲ್ಲಿ ದುಡಿತಿರುವಂತಹ ಕಾಮತ್ ಮಾಮ್ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ಸರ್, ಈಗ ಎಲೆಕ್ಷನ್ ಬಾರಿ ಜೋರಲ್ಲಿ ನಡೀತಾ ಉಂಟು ಇಲ್ಲಿ. ಸೊ ಈಗ ನಿಮ್ಮ ನೋಡ್ತಿರುವಂತ ಜನರಿಗೆ ಯಾವ ಪಕ್ಷ ಬರಬೇಕು, ಏನೆಲ್ಲ ಅಭಿವೃದ್ಧಿ ಆಗ್ಬೇಕಂತ ತಾವು ಹೇಳ್ತೀವಿ? ನಾವು ಯಾವುದ್ರಲ್ಲಿ ಇಲ್ಲ, ಯಾರು ಬಂದ್ರು ನಾವು ದುಡಿಯೋದೇ ಮನೆಗೆ ಅಕ್ಕಿ ಮುಟ್ಟೋದಿಲ್ಲ, ಯಾವ ಪಾರ್ಟಿಯವರು ತಂದು ಕೊಡುದಿಲ್ಲ, ಅಷ್ಟೇ ನಾನು ಹೇಳೋದು. ಈ ಪಾರ್ಟಿಯ ಮೇಲೆ ಈ ಒಂದು ಮನೋಭಾವ ನಿಮಗೆ ಬರ್ಲಿಕ್ಕೆ ಕಾರಣ ಏನಂತ ಕೇಳ್ಬೋದು? ಇಲ್ಲ, ನಮ್ಗೆ ಮೊದಲಿಂದಲೇ ಶಾಲೆಯಲ್ಲಿರುವಾಗಲೇ ಪಾರ್ಟಿ ವಿಷಯದಲ್ಲಿ ನಾವಿಲ್ಲ, ಶಾಲೆ ಕಲಿಯುವಾಗಲೇ ಪಾರ್ಟಿ ವಿಷಯದಲ್ಲಿ ನಾವಿಲ್ಲ. ನಾವು ದುಡಿತೇವೆ, ತಿಂತೇವೆ, ಅಷ್ಟೇ, ಬೇರೆ ಇಲ್ಲ. ಹಾಗೆ ನೋಡಿದ್ರೆ ಈಗ ಭಾರತ ಸರ್ಕಾರ ಪ್ರಜಾತಂತ್ರದ ತತ್ವದ ಮೇಲೆ ನಿಂತಿದೆ. ಈಗ ಪ್ರತಿಯೊಬ್ಬನ ನಾಗರಿಕನ ಕರ್ತವ್ಯ ಏನಂದ್ರೆ ಒಂದು ಸೂಕ್ತ ವ್ಯಕ್ತಿಯನ್ನು ಆರಿಸಬೇಕು ಮತದಾನದ ಮೂಲಕ ಎಂಬುದಾಗಿ ಜಾಗೃತಿ ಮೂಡಿಸ್ತಾ ಇದ್ದೇವೆ. ಆ ರೀತಿ ಸಂದರ್ಭ ಇರುವಾಗ ತಾವು ಹೀಗೆ ಹೇಳುದು ಸರಿಯಾ ಅಂತ? ಆಗಲ್ಲ, ಯಾರು ಬೇಕಾದ್ರೂ ಬರ್ಲಿ, ಯಾರು ಬಂದ್ರು ನಾವು ದುಡಿದ್ರೆ ಮಾತ್ರ ಮನೆಗೆ 2 ಕಿಲೋ ಅಟ್ಟು. ಸರಿ, ಈಗ ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಯ್ತು. ಈಗ ನೀವು ನೋಡಿದ ಹಾಗೆ ಇಲ್ಲಿರುವಂತ ಸಮಸ್ಯೆ, ಮೂಲಭೂತ ಸೌಕರ್ಯ ಯಾವುದೆಲ್ಲ ಇಲ್ಲ ಅಂತ ನೀವು ಹೇಳ್ತೀರಿ? ಅದೇನು ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ನಾವು ಅದು ಯಾವುದ್ರ ನೋಡ್ಲಿಕ್ಕೆ ನಮ್ಮ ಕೆಲಸ ಆಯ್ತು, ನಾವು ಆಯ್ತು, ನಮ್ಮಿಂದ ಹಾಗೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ನನ್ನ ಗಾಡಿಯಲ್ಲಿ ಯಾರು ಹತ್ತಿಕೊಂಡು ಪಾರ್ಟಿ ವಿಷಯ ಕೇಳಿದ್ರೆ ನೀವು ಗಾಡಿಯಿಂದ ಇಳಿರಿ, ಪಾರ್ಟಿ ಮಾತಾಡ್ಬೇಡಿ, ನಾವು ದುಡಿಲಿಕ್ಕಿರುವಂತದ್ದು. ಓಕೆ, ಈಗ ಪಾರ್ಟಿಯನ್ನು ಬದಿಗೆಟ್ಟು ಪಾರ್ಟಿ ವಿಷಯ ಅಲ್ಲ ಇದು. ಈಗ ಮೂಲಭೂತವಾಗಿ ಅಂದ್ರೆ ಈಗ ಆಸ್ಪತ್ರೆಯ ವ್ಯವಸ್ಥೆ ಇರ್ಬೋದು, ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವ ರೀತಿ? ಹೌದು, ಎಲ್ಲ ನಡೀತಾ ಉಂಟು. ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗುದು, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕಿಲ್ಲ ಹಾಗೆ. ಮತ್ತೆ ಶಿಕ್ಷಣ ನಾವು 7ನೇ ಕ್ಲಾಸ್ವರೆಗೆ ಕಲ್ತದ್ದು,
ಈಗ ಮೂಲಭೂತ ಸೌಕರ್ಯ ಒಂದು ಪ್ರತಿಯೊಬ್ಬನಿಗೆ ಒಂದು ಹಕ್ಕು ಅದವನು ಎಲ್ಲರಿಗೆ ಈಗ ಇಂಥ ಸೌಲಭ್ಯ ಸಿಗಬೇಕು ಸಿಗ್ಲೇಬೇಕು. ಅದ್ರ ಬಗ್ಗೆ ನೀವು ಮಾತಾಡ್ಬೇಕಲ್ಲ, ಧ್ವನಿ ಎತ್ತಬೇಕಲ್ಲ. ಅದಕ್ಕೆ ನಮ್ಗೇನು ಹೇಳಲಿಕ್ಕೆ ಬರೋದಿಲ್ಲ, ನಾವು ಅದ್ರಲ್ಲಿ ಏನಿಲ್ಲ. ನಾನು ಸುರಿಂದ ಹೇಳಿದೆ, ನಮ್ಗೇನು ಗೊತ್ತಿಲ್ಲ, ನಾವು ಯಾವುದರಲ್ಲಿ ಇಲ್ಲ. ಯಾರೇ ಕೂಗಾಡ್ಲಿ, ಯಾರೇ ಏನಾದ್ರೂ ಮಾಡ್ಲಿ, ನನ್ಗೆ ಏನು ಹೇಳಲಿಕ್ಕಿಲ್ಲ ಅಂತ ಹೇಳುವವರು ನಮ್ಮ ನಡುವೆ ಇದ್ದಾರೆ. ಓಕೆ, ಥ್ಯಾಂಕ್ ಯು. ವೀಕ್ಷಕರು, ಈಗ ನಮ್ಮ ಜೊತೆ ಇದ್ದಾರೆ ಆನಂದ್ ಗಟ್ಟಿ ಅವರು. ಸರ್, ಇಲ್ಲಿ ಈಗ ಕೇರಳದಲ್ಲಿ ಚುನಾವಣೆ ನಡೆಯುವಂತದ್ದು, ಈ ಹಿಂದೆ ಅಧಿಕಾರದಲ್ಲಿದ್ದಂತ ಪಕ್ಷ ಯಾವ ರೀತಿ ಕೆಲಸ ಮಾಡಿದೆ? ಅಂದ್ರೆ 50-60 ವರ್ಷ ಆಯ್ತು ಇಲ್ಲಿ LDF ಮತ್ತು UDF ತುರುಕಿ ಆಡಳಿತ ಮಾಡುವಂತದ್ದು. ಹೌದೌದು. ಆದ್ರೆ ಜನಸಾಮಾನ್ಯರಿಗೆ ಒಂದು ಕುಡಿಯೋ ನೀರಾಗಲಿ, ಅದ ಒಂದು ಮನೆಯಲ್ಲಿ ಮನೆ ಆಗಲಿ, ಒಂದು ರಸ್ತೆ ಆಗಲಿ ಯಾವುದೇ ಕೆಲಸ ಮಾಡಲಿಲ್ಲ. ನಾವು ಅಭಿವೃದ್ಧಿ ಮಾಡಿದ್ರೆ ಅದು ಬೇರೆ ಪೇಪರ್ನಲ್ಲಿ ಈ TV ಚಾನೆಲ್ ಅಲ್ಲದೆ ಜನಸಾಮಾನ್ಯರಿಗೆ ಇನ್ನೂ ಅದೇ ಕುಡಿಯೋ ನೀರು ಸಮಸ್ಯೆ ಸಿಕ್ಕದವರು ಇನ್ನೂ ಎಷ್ಟೋ ಮಂದಿ ಇದ್ದಾರೆ. ಓಟಿಗಾಗ ನಾವು ಅದು ಮಾಡಿದ್ರೆ ಇದು ಮಾಡಿದ್ರೆ ಹೇಳ್ತಾರೆ ಹೊರತು ಓಟಿಗಾದ ಮೇಲೆ ಆ ಬಾಗಿ ತಿರುಗಿ ನೋಡುದಿಲ್ಲ. ಗೊತ್ತಾಯ್ತಲ್ಲ? ಸೊ ನಿಮ್ಮ ಮಾತಿನ ಅರ್ಥ, ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲಾ ಪಕ್ಷದವರು ಬರ್ತಾರೆ, ಆದ್ರೆ ಜನರಿಗೆ ತಲುಪಬೇಕಾದಂತ ಮೂಲಭೂತ ಸೌಕರ್ಯ ಎಲ್ಲಿ ಸಿಗ್ತಾ ಇಲ್ಲ. ಹೌದು. ಅದಂದ್ರೆ ಇದು ಎರಡೇ ಪಕ್ಷಕ್ಕೆ ಅಧಿಕಾರ ಕೊಟ್ಟು ಜನರು ನೋಡಿದಾರೆ ಹೊರತು ಮೂರನೇ ಪಕ್ಷಕ್ಕೆ ಒಂದು ಅಧಿಕಾರ ಕೊಟ್ಟು ನೋಡಿದ್ರು ಜನರು. ಹಾಗಾದ್ರೆ ಮೂರನೇ ಪಕ್ಷವಾಗಿ ಯಾವ್ದು ಬರ್ಬೇಕು ಅಂತ ತಮ್ಮ BJP ಬರ್ಬೇಕು ನಿಜವಾಗಿ. ಯಾವೆಲ್ಲ ಕೆಲಸ ಆಗ್ಬೇಕು ಬಂದು? ಅದೇ ಕೆಲಸ ಅಂದ್ರೆ ನಾವು ಈಗ ಮೊದಲೇ ಜನರಿಗೆ ಮನೆ ಮಾಡಿ ಕೊಡ್ಬೇಕು, ಕುಡಿಯೋ ನೀರು ಕೊಡ್ಬೇಕು, ರಸ್ತೆ ಮಾಡಿ ಕೊಡ್ಬೇಕು. ಇದೆಲ್ಲ ಜನರ ಮೂಲಭೂತ ಸೌಕರ್ಯ ಮಾಡಿಕೊಡೋದ್ರೆ ಮತ್ತೆ ಎಂತ ಪ್ರಯೋಜನ ಉಂಟು? ನಾವು ಓಟ್ ಹಾಕಿ ಕೂಡ ಎಂತ ಪ್ರಯೋಜನ ಉಂಟು? ಅದಕ್ಕೆ BJP ಗೆಲ್ಲಿಸಬೇಕು. ಈಗ ಕೇಂದ್ರದಿಂದ ಎಷ್ಟು ಸಹಾಯ ಉಂಟು, ಅದಕ್ಕೆ ಇಲ್ಲಿ ಅವರು ಕೊಡುವುದಿಲ್ಲ, ಇಲ್ಲಿ ಬಂದ ಹೆಸರು ಚೇಂಜ್ ಮಾಡ್ತಾರೆ. ಆದ ಕಾರಣಕ್ಕೆ BJP ಗೆಲ್ಲಿಸಿ ಜನರಿಗೆ ಎಷ್ಟು ಉಪಕಾರ ಆಗ್ತದೆ. ಕೇಂದ್ರದ ಸಹಕಾರ ಕೂಡ ಕೊಡ್ತೇವೆ, ಇಲ್ಲಿ ಕೂಡ ಸೇರಿಸಿ ಜನರ ಅವಕಾಶ ಕೊಡಿಸಬಹುದು. ಓಕೆ, ಇಲ್ಲಿ ಜನಸಾಮಾನ್ಯರ ಮಾತೇನಂತ ಹೇಳಿದ್ರೆ, ಸಾಮಾನ್ಯವಾಗಿ ಇಲ್ಲಿ ತಿರುಗಿ ಅದೇ ಪಕ್ಷ ಅಧಿಕಾರಕ್ಕೆ ಬರ್ತಾ ಉಂಟು. ಅದರಿಂದ ಹೊಸತನಕ್ಕೆ ಅವಕಾಶ ಕೊಡಬೇಕೆಂಬುದಾಗಿ ತಮ್ಮ ಮಾತು. ಹೌದೌದು, ಧನ್ಯವಾದಗಳು. ವೀಕ್ಷಕರೇ, ನಾನೀಗಿದ್ದೇನೆ ಕಾಸರಗೋಡು ಬಸ್ ಸ್ಟ್ಯಾಂಡ್ ನ ಹೋಟೆಲ್ ಸಿಟಿ ಪ್ಯಾಲೇಸ್ ಅಬ್ದುಲ್ ರೆಹಮಾನ್ ಅವರ ಜೊತೆಗೆ. ಸರ್, ಎಲೆಕ್ಷನ್ ನಡೀತಾ ಉಂಟು, ಯಾವ ಪಕ್ಷ ಬಂದ್ರೆ ಒಳ್ಳೆದಂತ ತಮ್ಮ ಅನಿಸಿಕೆ? ಎದು ಪಕ್ಷಾನ ವರಣದು ನಮಗೆ ಎಲ್ಲ ಬತ್ತಿ ಬಂದ್ರೆ ಒಂದೇ ಅಲ್ಲ. ഇപ്പൊ ഇവിടെ എന്തെല്ലാം സമസ്യകളുണ്ട്, എന്തെല്ലാം പ്രോബ്ലംസ് ഉണ്ട്? പ്രോബ്ലംസ് കുറെ ഉണ്ട് ഇവിടെ. കാസർഗോഡ് നല്ലൊരു ഹോസ്പിറ്റൽ ഇല്ല, പിന്നെ അതുപോലെ കോളേജില്ല, അങ്ങനത്തെ കുറെ പ്രശ്നമുണ്ട് ഇവിടെ. പിന്നെ ആർക്കും ഇതില്ല, തൊഴിൽ മേഖലയിൽ തൊഴിൽ പണിയില്ലായിരിക്കും, അങ്ങനത്തെ എല്ലാം പ്രശ്നമുണ്ട് ഇവിടെ കാസർഗോഡ്. ഇനി എന്താ റീസൺ എന്ന് നിങ്ങൾ വിചാരിക്കും? ഈ റീസൺ എന്ത്? നല്ലൊരു ഇത് ഭരണം മാറണം എന്ന് കറ്റാവും. ഈ പ്രാവശ്യം ഏത് പാർട്ടി വരെങ്കിൽ നല്ലതെന്ന് നിങ്ങൾക്ക് തോന്നും? ഈ പ്രാവശ്യം ഇവിടെ കോൺഗ്രസ് വരും, കളക്ടർ മാനേജ് വരും ഇവിടെ കാസർഗോഡ്. അങ്ങനെ അതേ പാർട്ടി വരും? ಅದನ್ನೇ ಭೂರಿಪಕ್ಷ ಉಳ್ಳದು ಇಪ್ಪ. ಓಕೆ, ಥ್ಯಾಂಕ್ ಯು. ಓಕೆ. ಸೊ ವೀಕ್ಷಕರು, ಈಗ ನನ್ನ ಜೊತೆ ಇದ್ದಾರೆ ಅಬ್ದುಲ್ಲಾ ಅವರು. ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಹತ್ರ ಮಾತಾಡುವ. ഇപ്പൊ ഇവിടെ ഇലക്ഷൻ ഉണ്ട്, ഏത് പാർട്ടിയാണ് വരണത്? UDF വരണമെന്നാണ്. എന്തിനാണ്? ജനങ്ങൾക്ക് ഉപകാരം കിട്ടണം, ജനങ്ങൾക്ക് വികസനം, ഒന്നാമത് ആരോഗ്യ പ്രശ്നം, പിന്നെ കുടിവെള്ള പ്രശ്നം, പിന്നെ പൊതുഗതാഗതത്തിന്റെ ഇതെല്ലാം വരേണ്ടതാണ് ജനങ്ങൾക്ക്. ഇപ്പൊ മുമ്പുണ്ട് ഇത് പാർട്ടി ഉണ്ടല്ലോ, അത് എന്ത് പണി ചെയ്തിട്ടില്ല? വികസനം കുറവെന്നാണ് ജനങ്ങൾ പറയുന്നത്. എന്തെല്ലാം പ്രോബ്ലംസ് ഉണ്ടായി? ഇപ്പൊ മുമ്പ് എന്തെല്ലാം പ്രോബ്ലംസ് ഉണ്ടായി? പ്രോബ്ലംസ് ജനങ്ങൾക്ക് നല്ല ഇത് കിട്ടണമെന്നാണ് ജനങ്ങൾ ഉദ്ദേശിക്കുന്നത്, പറയുന്നത്. അതിനൊരു മാറ്റം വേണമെന്നാണ് പറയുന്നത് ജനങ്ങൾ. സോ മാറ്റമാവണമെങ്കിൽ ഏത് പാർട്ടിയാ വരണത്? UDF വരണം. അപ്പൊ ഇവിടെ എല്ലാ പ്രോബ്ലം സോൾവ് ആവും അല്ലേ? അങ്ങനല്ലേ നിങ്ങളെ വിಚಾರ? അങ്ങനല്ലേ? അങ്ങനെയാണല്ലോ. UDF വരണമെന്നാണ് ജനങ്ങൾ ആഗ്രഹം. ಸರಿ, ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರು, ಈಗ ನನ್ನ ಜೊತೆ ಇದ್ದಾರೆ ಸಾಬು ಅವರು. ಎಲೆಕ್ಷನ್ ನಡೀತಾ ಉಂಟು ಈಗ ಕಾಸರಗೋಡ್ ಅಲ್ಲಿ. ಈ ಹಿಂದೆ ಇದ್ದಂತಹ ಸರ್ಕಾರ ಯಾವ ರೀತಿ ಕೆಲಸ ಮಾಡಿದೆ ಇಲ್ಲಿ? ಇರುವ ಸರ್ಕಾರ ಕೆಲಸ ಏನು ಮಾಡಲಿಲ್ಲ ಅವ್ರೆ. ಯಾಕೆಂದ್ರೆ ಕೆಲಸ ಮಾಡಿದ್ರೆ ಒಂದು ಕೆಲಸ ಮಾಡಿ, ಶಬರಿಮಲೆ ಅಯ್ಯಪ್ಪನ ಸನ್ನಿಧಾನ ಇರುವಂತ ಈ ಗೋಲ್ಡನ್ ಕಂಪ್ಲೀಟ್ ಕದ್ದು ಮಾಡಿದ್ದಾರೆ ಅಷ್ಟೇ. ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿ. ಅದೇ ಮೇನ್ ಇರುವುದೇ ಕದ್ದು ಅಂದ್ರೆ ಫುಲ್ ದೇವಸ್ಥಾನ ಅಗಡಿ ಹೊಟ್ಟಿದ್ದಾರೆ. ಕೋಟಿಗಟ್ಟಲೆ ಭಕ್ತಿದಾರ ಇರುವಂತ ಶಬರಿಮಲೆಯಲ್ಲಿ ಅಗಡಿ ಕೊಟ್ಟಿದ್ದಾರೆ. ಅದು ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು.
ಬಟ್ ಕಾಸರಗೋಡಲ್ಲಿ ಬರುವಂತ ಇಲ್ಲಿ ಮಾಲಕೃಷ್ಣ ಅವರ ಯಾವ ಕೆಲಸವೂ ಮಾಡಲಿಲ್ಲ. ಇಲ್ಲಿ ಮೆಡಿಕಲ್ ಕಾಲೇಜ್ ಬಂದಿದೆ ನೋಡಿ, ಕರ್ನಾಟಕದಲ್ಲಿ ಇರುವಂತ ದೊಡ್ಡ ಮೆಡಿಕಲ್ ಕಾಲೇಜ್, ಅದನ್ನ ಕೆಲಸ ಯಾರು ಮಾಡಲಿಲ್ಲ. ಮತ್ತೆ ಪಾಪದ ಉಳಿದುಕೊಂಡಿದ್ದಾರೆ. ದೊಡ್ಡ ಅವರು ಮಾಲಕೃಷ್ಣ ಪಾಟೀಲ್ ಅವರು ಒಳ್ಳೆಯವರಾಗಿದ್ದಾರೆ. ಯಾಕೆ ಗೊತ್ತಾ, ಏರಿಯಾ ಸೆಕ್ರೆಟರಿ ಇಂಥವರೆಲ್ಲ ಒಳ್ಳೆ ಆಗಿದ್ದಾರೆ. ಓಕೆ, ಈಗ ಜನರಿಗೆ ಮೂಲಭೂತವಾಗಿ ಬೇಕಾಗಿರೋದು ನೀರಿನ ಸಮಸ್ಯೆ ಇರ್ಬೋದು, ರಸ್ತೆ ಸಮಸ್ಯೆ ಇರ್ಬೋದು, ವಿದ್ಯಾಭ್ಯಾಸ ಸಮಸ್ಯೆ ಆಗಿರ್ಬೋದು, ಆಸ್ಪತ್ರೆ, ಇದೆಲ್ಲ ಯಾವ ರೀತಿ ಉಂಟು ಇಲ್ಲಿಗ? ಏನಿಲ್ಲ ಅವರೇ. ಅದು ರಸ್ತೆ ಕಳಾಯಗಳಲ್ಲಿ ಅವರೇ ಇರುವಂತ ಸ್ಥಳದಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಬೇರೆ ಪಕ್ಷದಲ್ಲಿ ಇರುವಂತ ಒಳ್ಳೆ ಮಾಡಲಿಲ್ಲ. ಅವರ ಇರುವಂತ ಜಾಗವನ್ನು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅಷ್ಟೇ. ಈಗ ಕಾಂಗ್ರೆಸ್ನವರ ಇರುವಂತವರು, ಬಿಜೆಪಿ ಇರುವಂತ ದಾರಿಗಳನ್ನು ಸೆಟ್ ಮಾಡಿಕೊಳ್ಳಿಲ್ಲ. ಅವರಿಗೆ ಇರುವಂತ ಏರಿಯಾವನ್ನು ಪೂರ ಮಾಡಿಕೊಂಡಿದ್ದಾರೆ ಅಷ್ಟೇ. ಸೊ ಈಗ ಮುಂದೆ ಯಾವುದೇ ಪಕ್ಷ ಬಂದ್ರು ಇಲ್ಲಿಗ ಮುಖ್ಯವಾಗಿ ಆಗ್ಬೇಕಾದಂತ ಸೌಕರ್ಯಗಳು ಯಾವ್ದು ನಿಮ್ಗೆ ಅನಿಸಿದಾಗೆ? ಇಲ್ಲಿ ಬರುವಂತದ್ದು ನೀರಿನ ವ್ಯವಸ್ಥೆ, ಮತ್ತೊಂದು ನಮ್ಮ ದಾರಿ ರೋಡಿನ ವ್ಯವಸ್ಥೆಗಳು, ವಿದ್ಯಾಭ್ಯಾಸ ರಸ್ತೆಗಳು, ಮತ್ತು ಇದರಲ್ಲಿ ಬರುವಂತ ಅಂದ್ರೆ ನಮ್ಮ ಆಸ್ಪತ್ರೆಗಳು ಯಾವ ಇಂಪ್ರೂವ್ಮೆಂಟ್ ಆಗ್ಲಿಲ್ಲ. ಎಲ್ಲ ಪ್ರೈವೇಟ್ ಗೆ ಹೋಗ್ತಿದ್ದೆ ನೋಡಿ. ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಒಂದು ಮಾತ್ರ ಇಲ್ಲ, ಯಾವುದಿಲ್ಲ ಇಲ್ಲಿ. ಈ ರೀತಿ ನಡೀತೇ ಇಲ್ಲಿ. ಅದು ನಡಿಬೇಕು ನಮ್ಮಲ್ಲಿ. ನಮಗೆ ಜನಗಳಿಗೆ ಬೇಕಂತ ಸವಲತ್ತುಗಳು, ನೀರಿನ ವ್ಯವಸ್ಥೆಗಳು ಮತ್ತೆ ಆಸ್ಪತ್ರೆಗಳು ಜನಗಳಿಗೆ ಆಗಬೇಕು ಇಲ್ಲಿ. ಈಗ ನೀವು ಪಕ್ಷದ ಬಗ್ಗೆ ಅಥವಾ ಒಂದು ಪಾರ್ಟಿಯ ಬಗ್ಗೆ ಹೇಳಿದ್ರಿ. ಈಗ ಮತದಾರರು ಯಾವ ರೀತಿ ಜಾಗೃತರಾಗಬೇಕು ನೀವು ಹೇಳ್ತೀರಿ? ಮತದಾರ ಅಂದ್ರೆ ಒಳ್ಳೆ ಕೆಲಸ ಮಾಡುವವರು, ಒಳ್ಳೆ ನೀತಿಯಾಗಿ ಕೆಲಸ ಮಾಡುವವರು ನಮ್ಮಲ್ಲಿ MLA ಆಗಿ, MP ಆಗಿ, ಅಲ್ಲ ಮಂತ್ರಿ ಆಗಿ ಬರಬೇಕು. ಸೊ ಅದಕ್ಕೆ ಮತದಾರರು ಜಾಗೃತರಾಗಬೇಕು ಅಷ್ಟೇ. ಓಕೆ, ಧನ್ಯವಾದಗಳು ನಿಮ್ಮ ಮಾತು. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ ನಮಸ್ಕಾರ. ಯಾನಿತ್ತವುಳ್ಳೆ ನಮ್ಮ ಕೇರಳದ ಪರಿಮಲ್ಲ ಪುಗಾರ್ತದವರು ಕಾಸರಗೋಡದವರು ನಿಖಿಲ ಬಹುಶಃ ಎನ್ನ ಪಾತಿರ ಸ್ಪಷ್ಟ ಅದು ಕೇಂದ್ರ ಗೊತ್ತಿದೆ ಪಂಡ ನಾಲ್ಮೆ ಇಟ್ಲ ಪಾರ್ಟಿದ ಪ್ರಚಾರ ಬರಿ ಜೋರುಡು ಆವೊಂದುಂಡು ಓಡೆ ಪೊಂಡಲ ಈ ಎಲೆಕ್ಷನ್ ರೆಡಿ ಜನಕುಲು ಆವೊಂದುಲ್ಲೇರು ಒಂದು ಯಾತು ಪ್ರಚಾರ ಒಂದು ಯಾತು ಹೋಲ್ಡಿಂಗ್ಸ್ ಮಾತ ಮುಲ್ಪ ಬೋರ್ದುಂಡು. ಸೊ ಎನ್ನೊಟ್ಟಿಗೆ ಗ್ರೌಂಡ್ ರಿಪೋರ್ಟ್ ಪುಷ್ಪರಾಜ್ ಉಲ್ಲೇರಂಜಿನ ಪ್ರೀತೇಶ್ ಉಲ್ಲೇರು. ಸೊ ದುಮ್ಮತ್ತ ಪುಷ್ಪರಾಜೆ ಕಾಸರಗೋಡು ಊರು ಪನ್ಪುನವು ಬಹುಶಃ ನಮ್ಮ ತುಳುನಾಡಿಗೆ ಬೊಕ್ಕ ಕೇರಳ ಕೊಂಡಿ ಅದು ಅಂಚಿಂದ ಊರು ಮುಲ್ಪೆತ್ತ ಎಲೆಕ್ಷನ್ ತಯಾರಿ ವಾರತಿ ಆ ಒಂದು ನಿರೀಗಣಿಸಿ ಇತ್ತದ ಪರಿಸ್ಥಿತಿ ಒಂದು ಪೋಂಡ ಕಾಸರಗೋಡು ಪೇಟೆಡ್ ಇತ್ತೆ ನಮ್ಮ ಮತ್ತು ಬಸ್ ಸ್ಟ್ಯಾಂಡ್ ಪ್ರತಿಯೊಂದು ಜನಕ್ಲಿನ ಇಂಟರ್ವ್ಯೂ ಅನ್ಪುನಾಗ ಜನಕ್ಲಿನ ರೆಸ್ಪಾನ್ಸ್ ಎಂಚ ಪಿರಾವುದ ಸರ್ಕಾರ 10 ವರ್ಷದ ದಾಲ ಕೆಲಸ ಮಂತದ ಜಿ ನಾನಾ ಬರ್ಪುನಂಚಿನ UDF ಸರ್ಕಾರ ಆ ಕೆಲಸ ಮತ್ತ ಮನ್ಪುನ ವಿಶ್ವಾಸನು ಕೆಲವೊಂಜಿ ಅಕ್ಲ ಪಕ್ಷಗ್ ಸರಿಯಾಯಿನಂಚಿನ ವ್ಯಕ್ತಿ ನಕ್ಲಿ ಪನ್ನೊಂದುಲ್ಲೇರು ಆನಲ ಅಕ್ಲನ ಒಂಜಿ ಇಂದೊಂದು ನನಲ ಕಾಸರಗೋಡು ಒಂಜಿ ಡೆವಲಪ್ ಆವೊಂದಿತ್ತಂದಾಂಡ ಒಂಜಿ ಆಸ್ಪತ್ರೆ ಬೋರ್ಡು, ಒಂಜಿ ನೀರಾವರಿದ ವ್ಯವಸ್ಥೆಲೇನು ಬೋರ್ಡ್ ಹಾಕೊಂಡು ಶಾಲೆ ಬೋರ್ಡು ಒಂದ್ ಪೇರು ಐತ ಒಟ್ಟಿಗೆ ಸ್ವಚ್ಛತೆದ ಬಗ್ಗೆ ಎಲ್ಲ ಪನ್ನೊಂದುಲ್ಲೇರು. ಕೆಲವರು ದಾದ ಒಂದ್ ಪೇರು ಬಂಡ ಎಂಕ್ಲೆಗ್ ಒಳ ಪೊಡ್ಚಿ ಎಂಕ್ಲೆಗ್ ಪಕ್ಷದ ಪರವಾದಲ ಇಜ್ಜಾಬ್ ಅನ್ಪುಣ ಒಂಜಿ ಸ್ಟ್ಯಾಂಡ್ ಬೈ ನಿಲುವಲ್ಲ ಕೊರೊಂದುಲ್ಲೇರು. ಸೊ ಇತ್ತ ಪ್ರೀತೇಶ್ ನಮ್ಮ ಒಂಜಿ ಕರೆಕ್ಟ್ ಉಂತುದು ತೂನಾಗ ಕೇರಳ ನಾವು ಒಂದು ನಿರ್ದಿಷ್ಟ ಪಕ್ಷದ ಫೇವರ್ ಆದನ್ನು ನಮಕ್ ಅನಿಸೊಂದಿತ್ತೇನೆ. ಬಟ್ ನಮ್ಮ ಗ್ರೌಂಡ್ ರಿಪೋರ್ಟ್ ಮಂದಾಗ ನಮಕ್ ದಾದ ತೋಜಿದ ಬತ್ತಿನ ಬಂಡ ಮುಲ್ತ ಜನಕ್ಕಲು ಮಿಶ್ರ ಪ್ರತಿಕ್ರಿಯೆ ಕೊರೊಂದಿಲ್ಲ. ದಯಪಂಡಕ್ಲೆಗ್ ಈ ದುಂಬಿತ್ತಿನ ಸರ್ಕಾರ ಬುರ್ಚಿಂದ ಆತಂದು ದಯಪಂಡ ಬದಲಾವಣೆ ಕಣಪಂಜಿನ ಪ್ರಯತ್ನ ಮಲ್ದಿಜರಿಂದ ಆತಂದು. ಸೊ ಅಂಚಿಂದ ಅಲ್ಪ ಹೊಸ ಒಂಜಿ ಪಕ್ಷ ಬರೋದ್ರ ಒವ್ವೇ ಪಕ್ಷ ದಯಪಂಡ ಜನಕ್ಕಲ ಪಾತ್ರ ಹಂಚೊಂಡು ಒವ್ವೇ ಆವಡ ಒಂಜಿ ಚೇಂಜಸ್ ಆವಡು ಕೀರ್ದಾದ ಅಂತ ಒಬ್ಬ ಜನಕ್ಲಿತ ಚೇಂಜಸ್ ಬಯಸೊಂದುಲ್ಲೇರು. ಕಾಸರಗೋಡು ಜಿಲ್ಲೆನೇ ಚೇಂಜಸ್ ಬಯಸೊಂದುಂಡಿತ್ತೆ. ಇತ್ತ ದುಂಬುದ ಒಂಜಿ ಪಕ್ಷದ ಒಲವು ಉಂಡು ಇತ್ತಂದ್ರೆ ಅವಿತ ಈ ಜನಕಲ್ನ ಪ್ರತಿ ಒಂಜಿ ಜನತ ನಮ್ಮ ಮೈಕ್ ಹೊತ್ತನಾಗ ಅಕ್ಲೆಂಜಿನ ಒಂದು ಬಂಡ ಎಂಗ್ಲೆಗ್ ಪಕ್ಷ ಐತೆ ಬುರ್ಚಿ ಎಂಗ್ಲೆಗ್ ಅಭಿವೃದ್ಧಿ ಬೋರ್ಡ್ ಒಂದು ಮಾತೆಲ್ಲ ಚೇಂಜ್ ಬಯಸೊಂದುಲ್ಲೇರು ಅವಳು. ಸೊ ಇತ್ತ ಪುಷ್ಪರಾಜರ ಯಾನ್ ಎಕಡೆ ಬಂದ ಮೆರಡ ಪ್ರೀತೇಶ್ ವೇನೆ ಪನ್ನಿ ನಮ್ಮ ಒಂಜಿ ಆಂಗಲ್ ಕುಲ್ದಿತ್ತುನಾಗ ಕೇರಳ ಒಂಜಿ ಪಕ್ಷದ ಪರವಾದನ್ನು ನಮಕ್ ಅನಿಸೊಂದಿತ್ತೇನೆ. ಆನ ಮುಲ್ತ ನಮ್ಮ ಗ್ರೌಂಡ್ ರಿಪೋರ್ಟ್ ಅಂದಾಗ ಮುಲ್ಪ ವ್ಯತಿರಿಕ್ತ ವಾತಾವರಣ ನಮ್ಗೆ ತೋಜು ಕಾರಣ ದಾನೆ ಅದಕ್ಕೂ ನಮಕ್ ತೂಯಿನ ಆಂಗಲ್ ಮುಲ್ಪ ಚೇಂಜಸ್ ಅವರ ಕಾರಣ ದಾನೆ ಇತ್ತೆ ಕೇನ್ನಾಗ ಪ್ರತಿಯೊಂಜಿ ಜನಕಲ್ದಲ್ಲ ಇಂಟರ್ವ್ಯೂ ಬಂದಾಗ ಅಕ್ಲು ಒಂಜಿ ಪನ್ಪುಣ ಇಚ್ಚಿನ ಬಂಡ ಕಾಸರಗೋಡ್ನು ಈ LDF ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷಿಸೋದನ್ನು ಪಂಡದು ಅಂಚಾದಿಪ್ಪುನಾಗ ಈ ಇಂದು ಒಂಜಿ ಕೇಂದ್ರ ಸ್ಥಾನ ಇತ್ತಂದಲ್ಲ ಮುಲ್ಪ ಅಕ್ಲೆಗೆ ಡೆವಲಪ್ ಮನ್ಪೂರು ಪನ್ಪುಣ ಒಂಜೇ ಒಂಜಿ ಇರಾದೆಲ್ಲ ಇಜ್ಜಿ ಪಂಡದು ಈ ಸರ್ಕಾರ ಪನ್ನೊಂದು ಈ ಜನಕ್ಲಿ ಪನ್ನೊಂದುಲ್ಲೇರು. ಅಂಚಾದಿಪ್ಪುನಾಗ ಮುಲ್ಪ ಎಂಕ್ಲೆಗೆ ಡೆವಲಪ್ ಆವೋದನ್ನ ಪಕ್ಷ ಬೋಂಡಲ್ಲ ಬರಡು ಪಕ್ಷದ ವಿರುದ್ಧ ಜಾಸ್ತಿ ಎಂಕ್ಲೆಗ್ ಕೆಲಸ ಮನ್ಪುನಾಗ್ಲಿ ಬೋರ್ಡು ಪಂಡದು ಕೆಲವೊಂದುಲ್ಲೇರು ಜನಕಲ್ನ ಅಭಿಪ್ರಾಯ ಹಂಚೆ ಉಂಟು. ಅಂಚಾದಿಪ್ಪುನಾಗ ಜನಕಲು ಪಕ್ಷದ ಪಿರವರದು ಕೊಪ್ಪುನೇರು ಜಾಸ್ತಿ ಒಂಜಿ ಎಡ್ಡ ವ್ಯಕ್ತಿನಾಗ್ಲಿ ಬತ್ತಿರುಂದಾಂಡ ಕಾಸರಗೋಡು ಡೆವಲಪ್ ಆಗು ಪನ್ಪುನ ಒಂಜಿ ಇರಾದೆ ಅಕ್ಲದ ಉಂಡು ಪನ್ನೋಲಿ.
ಪ್ರೀತಿಶ್ ರೈತೆ ನಮ್ಮ ಗ್ರೌಂಡ್ ರಿಪೋರ್ಟ್ ಮಂದಿನ ಪ್ರಕಾರ ಅಥವಾ ಈ ಋತುವಿನ ಪ್ರಕಾರ ಈ ಸರಿದ ಬದಲಾವಣೆ ಮುಲ್ಪ ರಾಜಕೀಯವಾದ ದಾದ ಆವೊಂದು ಇರೇಗನಿಸು ಇತ್ತೆ ಗ್ರೌಂಡ್ ರಿಪೋರ್ಟ್ ಎಂಚ ಮನ್ಪುಂಡ ಐತೆ ಜಾಸ್ತಿ ಜಾಸ್ತಿ ಇತ್ತೆ ಡೆವಲಪ್ಮೆಂಟ್ ಗೆ ಫೋಕಸ್ ಮನ್ಪುನೇದಾದ್ರ ನಮಕ್ ಕೇಂದ್ರದ ಒವ್ವೇ ಒಂಜಿ ಫೆಸಿಲಿಟಿ ಲಾ ಮುಲ್ಪ ತಿಕ್ಕೊಂದಿಜ್ಜಿ ಅವೇನ್ ಹೈಲೈಟ್ ಮಂತ್ ಪನೊಂದುಲ್ಲೇರು ಬೊಕ ಕೇರಳ ಸರ್ಕಾರ ಕಾಸರಗೋಡು ಜಿಲ್ಲೆನೆ ಒಂಜಿ ಕಡೆಗಣಿಸೊಂದು ಪನ್ಪುನವುಲ ಹೈಲೈಟ್ ಮಂತೊಂದುಲ್ಲೇರು ಕಾಸರಗೋಡು ಜಿಲ್ಲೆಡ್ ಪ್ರತಿ ಒಂಜಿ ನಮ್ಮ ವ್ಯವಸ್ಥೆ ಅವಲಂಬಿಸಿ ನಮ್ಮ ಮಂಗಳೂರು ಜಿಲ್ಲೆನೆ ಕರ್ನಾಟಕಕ್ಕೆ ಹೋದು ಅಲ್ಪದ ಎಂಜಿನ ವ್ಯವಸ್ಥೆ ಉಂಟು ಐನ ನಮ್ಮ ಅಕ್ಲ ಜೊತೊಂದುಲ್ಲೇರು ಅಂಚನೆ ಇಂಚಿಗೆ ನಮ್ಮ ಪತ್ರ ಕಣ್ಣೂರು ಜಿಲ್ಲೆಗೆ ನಮ್ಮ ಅಕಲ್ನ ಇಂಚಿನ ಮೆಡಿಕಲ್ ಕಾಲೇಜ್ ಅವಾರ್ಡ್ ಬೊಕ್ಕ ಬಾಕಿದ ಸೇವೆಗೆ ಎಂಜಿನ ಅಕ್ಲೆಗೆ ಇಂಪಾರ್ಟೆಂಟ್ ಉಂಟು ಐಕಾಕ್ಲೆ ಆಡಿಗೆ ಅಂಚಿಗೆ ಹೋಗುಲ್ಲೇರು ಮೆಡಿಕಲ್ ಅವಾರ್ಡ್ ಕಾಲೇಜ್ ಅವಾರ್ಡ್ ಬೊಕ್ಕ ಹೈಯರ್ ಎಜುಕೇಶನ್ ಅವಾರ್ಡ್ ಪ್ರತಿ ಒಂಜೆಕ್ಲ ಅಕ್ಲೆ ಅಂಚಿಗೆ ಹೋಗುಲ್ಲೇರು ಅಂಚನೆ ಐತೆ ಮುಲ್ಪದಕ್ಲೆಗೆ ಕಂಪ್ಲೀಟ್ ಚೇಂಜಸ್ ಬೋರ್ಡ್ ಬಂದ್ಬಿಡವೇ ಮೆಕ್ಲನ ಮಲ್ಲ ಗುರಿ ಆಗ್ತದೆ ಅಂಚೆ ಐತೆ ನಮ್ಮ ಎಲ್ಲಂಜಿ ಒರ್ಮದರಿಗೆ ನಡಪಂಜಿನ ಎಲೆಕ್ಷನ್ ನಮ್ಮ ಮಸ್ತ್ ನಿರೀಕ್ಷೆ ಇಲ್ಲ ಇತ್ತನ ಪಕ್ಷ ನಮ್ಮ ಚೇಂಜಸ್ ಚಾನ್ಸ್ ಉಂಟು ಮಸ್ತ್ ಮೂಲು ಸೊ ಪುಷ್ಪರಾಜರ ಇತ್ತ ಎಕಡೆ ಪನ್ಪುಲಕನೆ ಇಂದು ಒಂಜಿ ಈ ಕೇರಳ ಪನ್ಪುರವು ಸಾಕ್ಷರತಾ ನಾಡು ನಮ್ಮ ಪನ್ಪ ಈ ಸಾಕ್ಷರತಾ ನಾಡು ಇತ ಈ ರೇಪಾತಿರ್ನಗ ಪಂಡಾರೆ ಮುಲ್ಪ ಬದಲಾವಣೆ ಆತಿಜಿ ನಮ್ಮ ಒಂಜಾಂಗಲ್ಡ್ ತೋಂಡಲ ಜನಕ್ಕಲ್ನ ಮನಸ್ಸು ವ್ಯತಿರಿಕ್ತ ಆತನ ಮುಲ್ಪ ಅಂಚಂಡ ಈತು ಮಾತ ಅವ್ಯವಸ್ಥೆಯಲ್ಲಿ ಇತ್ತುಂಡಲ ಈ ಸಾಕ್ಷರತಾ ನಾಡು ಜನಕ್ಕೂ ದಯ ಮನಿಪಂದ ಕುಲ್ದೇರು ದಯ ನೆತ್ತ ವಿರುದ್ಧ ಲಕ್ಕದಿತ್ತಿಗೆ ರೀತಿ ದಯ ಪಂಡ ಕೇರಳ ಪಂಡ ಒವೇ ಒಂಜಿ ಎರಿಯ ವಿಷಯಕ್ಕೆ ಪ್ರತಿಭಟನೆ ಆದು ಪಡು ಹರತಾಳ ಮನ್ಪಂಚಿನ ಈ ನಾಡು ಒಂಜಿ ರಾಜಕೀಯವಾದ ದಂಕ್ಲೆಗೆ ಮೂಲಭೂತ ಸೌಕರ್ಯ ತಿಕ್ಕೊಂದಿಜ್ಜಿ ಮೂಲಭೂತ ವ್ಯವಸ್ಥೆ ಇಜ್ಜಾಂಡಲ ದಯ ಮನಿಪಂದ ಕುಲ್ದೇರು ಸರ್ಕಾರ ಮನ್ಪೊಡಿತ್ತನಂಚಿನ ಕೆಲಸ ಇಂಚಿನ ಬಂಡ ಫಸ್ಟ್ ಮೂಲ ಉದ್ಯೋಗಗಳನ್ನು ಸೃಷ್ಟಿ ಮನ್ಪೊಡಿತ್ತಂದು ಈ ಉದ್ಯೋಗಗಳನ್ನು ಮೂಲ ಸೃಷ್ಟಿ ಮನ್ಪೇರ ಈ ಸರ್ಕಾರದ್ದು ಆತುಜಿ ಐಕೆಂಚ ಅಂತೇರ್ ಬಂಡ ಪಕ್ಕದ ರಾಜ್ಯ ಪಕ್ಕ ವಿದೇಶಲೇನು ಅನುಸರಿಸನಂಚಿನ ಕೆಲಸನು ಮುಲ್ಪೆತ್ತಿನ ಈ ವಿದ್ಯಾವಂತರ ನಾಡು ಬಂಡದು ಆಯ್ನಂಚಿನ ಕೇರಳದ ಜನಕ್ಲಿ ಕೇವಲ ವಿದೇಶೋಡು ಎಂಕ್ಲಿಗೆ ಜಾಸ್ತಿ ಆದ ಕಾಸು ತಿಕ್ಕೊಡು ಅನ್ಪುನ ಉದ್ದೇಶವನ್ನು ಪತ್ತೊಂದು ವಿದೇಶದ ನಿಕ್ಕು ಪೈರ ಸ್ಟಾರ್ಟ್ ಬಂತೀರಿ ಅಂಚಾದಿಪ್ಪುನಗ ಅಕ್ಲು ಆ ಕಾಸು ಬನ್ನಾಗ ಕೇವಲ ಉದ್ಯೋಗದೊಟ್ಟಿಗೆ ಎಂಕ್ಲ ಊರು ಡೆವಲಪ್ ಆವಡು ಪಂಡದು ಇನಿ ಮುಟ್ಟಲ್ಲ ಆ ಯೋಚನೆ ಮನ್ಪೇರ ಪೋತುಜಿಯರು ಇಂದುವೇ ಒಂಜಿ ಈ ಎಜುಕೇಶನ್ ಇತ್ತನಂಚಿನ ಅಕ್ಲನ ಒಂಜಿ ದೌರ್ಬಲ್ಯ ಬಂಡ ನೇನೆ ಪನ್ನೋಲಿ ಓಕೆ ಇತ್ತೆ ಎನ್ನ ಒಂಜಿ ಅನಿಸಿಕೆ ಸ್ಟೇಟ್ಮೆಂಟ್ ಸರಿ ಉಂಡೈತೆ ಇಂಕ ಗೊತ್ತಿಜಿ ಪುಷ್ಪಣ್ಣ ಸಾಮಾನ್ಯವಾದ ಕೇರಳ ಪುನಂಚಿನ ಯುವ ಪೀಳಿಗೆ ಪನ್ಪ ನಮ್ಮ ದಾದ ಪಿದೇ ಉರುಡು ಬೇಲೆ ಅನ್ಪನಕುಲು ಅಂಚಾದ್ ಯೂತ್ ದಾದ ಬಂತ ಯುವ ಪೀಳಿಗೆ ಪಿದೇ ದಾವರ ಮೂಲೆಚ್ಚ ಏಜ್ ನಕುಲು ಆತ ದುಂಬುದ ತಲೆಮಾರದಕ್ಲ ದುಂಬುದ ವಿಚಾರವಾದಿ ನಕುಲ ಮುಳುಪುನು ಅವು ವ್ಯತಿರಿಕ್ತವಾದ ರಾಜಕೀಯದ ಪರಿಣಾಮ ಬೂರ್ದು ಅನಿಸು 100% ದಯಪಂಡ ಅಕ್ಕಲು ಬದಲಾವಣೆ ಬಯಸಿಯರನಾಡ ಖಂಡಿತವಾದ ಕೇರಳದ ಪ್ರತಿ ಬದಲಾವಣೆ ಬರ್ಬೋದು ಅಕ್ಕಲು ಬದಲಾವಣೆ ಬಯಸಿಜೇರನಿತ್ತೇರನಾಡ ಆ ಬದಲಾವಣೆ ಬರೆಯಲು ಸಾಧ್ಯ ಐತಿ ನನಗೆ 10 ವರ್ಷ ಪೋಡು ಅಪಗ ನನಲ ವಿದ್ಯಾವಂತರಿಗೆ ಒಂಜಿ ಚೂರು ಡೆವಲಪ್ ಬಗ್ಗೆ ಚಿಂತನೆ ಬರ್ತದ ಮಾತ್ರ ಕೇರಳ ಡೆವಲಪ್ ಆವು ಅಂಜನೆ ಕಾಸರಗೋಡು ಮಂಜೇಶ್ವರ ಡೆವಲಪ್ ಆವು ಬೊಕ್ಕ ಮೂಲಂಜಿ ಮಲ್ಲ ಸಮಸ್ಯೆದಾದ ಪಂಡ ಗಡಿಭಾಗೋಡು ಒಂಜಿ ಕನ್ನಡ ತುಳು ಮಲಯಾಳ ಪಾತಿರ್ನ ಒಂಜಿ ಇಂದು ಉಂಟು ಕೇರಳ ಸರ್ಕಾರ ಸಂಪೂರ್ಣವಾದ ಮಲಯಾಳನ ಏರಿಕೆ ಮಂತಂದು ಕನ್ನಡನ ಕಡಗಣನೆ ಮಂತದಂಡು ಎಂಕ್ಲು ಕನ್ನಡದಕ್ಲು ಎಂಚ ನನ್ನ ವ್ಯವಹಾರ ಮನ್ಪೊಲಿ ಪ್ರತಿಯೊಂಜಿ ಡಿಪಾರ್ಟ್ಮೆಂಟ್ ಪ್ರತಿಯೊಂಜಿಲ್ಲ ಮಲಯಾಳ ಡಿಪ್ಪುನಾಗ ಅಂಚಾದಿಪ್ಪುನಾಗ ಅವು ಎಂಕ್ಲಿಗೆ ಬಾರಿ ಮಲ್ಲ ಕಂಟಕ ಒಂದುಂಡು ಒಂದು ಮಲ್ಲೊಂದು ಎಕ್ವೇರು ಆಂಡ ಇನಿ ಜನಪ್ರತಿನಿಧಿ ಐನಾಕ್ಲು ಕನ್ನಡದಾಕ್ಲು ಇತ್ತೇರನಲ್ಲ ಈ ಬಗ್ಗೆ ಹೋರಾಟವನ್ನು ಮಸ್ತ್ ಕಡಿಮೆ ಮಂತೇರು ಪನ್ಪುನ ಒಂಜಿ ವ್ಯವಸ್ಥೆ ಮೂಲ ಉಂಡು ಒಂದು ಪನ್ಪೇರು ಓಕೆ ಪ್ರೀತಿಶ್ ಹೇಗಿತ್ತ ಸೇಮ್ ಪ್ರಶ್ನೆ ಇಡಲಕ್ಕೆ ಏನಾಡ ನಮ್ಮ ಪನ್ಪುಲಕ್ಕನೆ ಇತ್ತ ಮೂಲು ಆಲ್ಮೋಸ್ಟ್ ಮೆಜಾರಿಟಿ ಪಕ್ಕಾಂದು ಬಂದ್ಬುದಿ ಬಟ್ ಇನ್ನೊಂದು ಅನಿಸಿಕೆ ಯವನೇರು ಮಾತ ಯುವ ಪೀಳಿಗೆ ಮಾತ ಪಿದೇವುಲೇರು ಪ್ರಾಯದಕ್ಕಲು ಮುಲ್ಪ ಉಳ್ಳೇರು ಸೊ ಒಂದು ರಾಜಕೀಯವಾದ ಈ ದುಂಬುದಕ್ಕಲ್ನ ವಿಚಾರಗಳು ಮಾತ ಪರಿಣಾಮ ಬೂರೊಂದು ಇರಗ್ಲ ಅನಿಸುನ ಇತ್ತೆ ದುಂಬುದಕ್ಲು ಬಂಡ ಯೂತ್ ನಕ್ಲು ಏಪಲ ಯೂತ್ ಏಜ್ ದಾಗ್ಲು ಒಂಜಿ 20-35 ವರ್ಷದ ಉಳ ಇದಕ್ಲು ಬದಲಾಯನ ಮಾತ್ರ ನಮ್ಮ ಜಿಲ್ಲೆಡ್ ರಾಜ್ಯದ ಬದಲಾವಣೆ ತೋಜ್ ಬೊಕ್ಕೊಂಜಿನ ಬಂಡ ಮುಲ್ಪದೈತೆ ಜಾಬ್ ಇಜ್ಜನ್ನ ಕಾರಣ ಪಿದೈ ಊರನ್ನು ಅವಲಂಬಿಸ್ತೇರು ಅವೇ ನಮ್ಮ ಓಟು ಕಾಣಕ ಬರ್ಬೇರು ಓಟು ಬಾರ್ದು ಹೋಗ್ಬೇರು ಸೊ ವೀಕ್ಷಕರೇ ಮೂಲೊಂಜಿ ಅಂಶ ಗಮನಿಸೋರು ದಯಪಂಡ
ಯುವ ಪೀಳಿಗೆ ಪನ್ಪುನವು ಒಂಜಿ ಸಾಮಾಜಿಕ ವ್ಯವಸ್ಥೆ ಅದು ಪಡು ಆರ್ಥಿಕ ವ್ಯವಸ್ಥೆ ಅದು ಪಡು ಬರಿ ಮಲ್ಲ ಪರಿಣಾಮ ಹೆಂಚ ತೋಜುನು ಪಂಡ ನಮ್ಮನೆ ಕೆಲವು ಇನ್ಸಿಡೆಂಟ್ ಉದುಪ್ಪ ಒಂಜಾತೆ ಕೈತಲ್ದ ರಾಜ್ಯದ ದೇಶಡು ಯುವ ಪೀಳಿಗೆ ಲಕ್ಕದು ಆ ರೀತಿ ಆ ಸರ್ಕಾರನೇ ಬುಡ ಸಮೇತ ದಕ್ಕದ ಪನ್ಪುಣ ಮತ್ತು ಅಂಚಿನಲ್ಪ ಈ ಯುವ ಪೀಳಿಗೆದ ಮತದಾನದ ಅತ್ತಂಡ ರಾಜಕೀಯವಾದ ಪಾಲ್ಪಡೆ ಪುರ ಬಾರಿ ಮಲ್ಲ ವಿಚಾರ ಆಪುಂಡು ಪನೊಂದು ಸೊ ನನಾತು ಕೇರಳದ ಎಲೆಕ್ಷನ್ ನಿಕ್ಲೆ ಗ್ರೌಂಡ್ ರಿಪೋರ್ಟ್ ಕೊಟ್ಟ ಪ್ರಯತ್ನ ಮನ್ಪ ನಮಂಜಿ ಕಡೆಗೆ ಬೋದು ಅಲ್ಪ ಎಲೆಕ್ಷನ್ ತಯಾರಿ ಹೆಂಚೊಂಡು ಪ್ರಚಾರ ಹೆಂಚೊಂಡು ಜನಗಳ ಅಭಿಪ್ರಾಯ ಹೆಂಚೊಂಡು നമസ്കാരം. നമസ്കാരം. നിങ്ങളെ പേരെന്ത്? എന്റെ പേര് സിദ്ദീഖ്. എന്താ ജോലിയാണ്? ഞാൻ ജ്യൂസ് കട. ഇപ്പൊ ഇലക്ഷൻ ഉണ്ട്, ഏതാ പാർട്ടിയാണ് വരുന്നത്? പാർട്ടി ഏതായാലും കുഴപ്പമില്ല, ഏത് പാർട്ടി വന്നാലും കുഴപ്പമില്ല, നല്ല ഭരണം വരണം, അത്രേ ഉള്ളൂ. എന്താ ഇപ്പൊ പ്രോബ്ലം എല്ലാവരുടെ ഉണ്ട്? പ്രോബ്ലം ഇവിടെ റോഡിന്റെ പണി വെച്ച് ആകെ പകുതിയിൽ അങ്ങനത്തെ പ്രശ്നത്തിലുണ്ട്. പക്ഷെ ആര് ഭരിച്ചാലും ഞമ്മക്ക് നല്ല രീതിയിൽ തന്നാലും ഞമ്മ പിന്നും അടുത്ത പ്രാവശ്യം വോട്ട് തരാനല്ലേ? വോട്ട് കൊടുക്കും. ഇപ്പൊ ഉണ്ടായ ഗവൺമെന്റ് എന്താ പണി ചെയ്തിട്ടില്ലേ? ഗവൺമെന്റ് കുഴപ്പമില്ല, എല്ലാ ഗവൺമെന്റ് അത് തന്നെ പറഞ്ഞൊന്നും കാര്യമില്ല, എല്ലാം ಮೊನ್ನೆ എല്ലാം ಸೇಮ್ನೆ. ಸರಿ, ಓಕೆ, ಥ್ಯಾಂಕ್ ಯು. ಸರಿ, ಓಕೆ. ಸೊ ವೀಕ್ಷಕರೇ, ನಾವೀಗ ಚುನಾವಣೆಯ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಕುಂಬ್ಳೆ ಪರಿಸರದಲ್ಲಿದ್ದೇವೆ. ಸೊ ಪುಷ್ಪರಾಜ್ ಅವರ ಇಲ್ಲಿ ಒಂದಷ್ಟು ಜನರ ಹತ್ರ ಮಾತಾಡುವಾಗ ನಾವು ಕಂಡುಕೊಂಡಂತ ಸತ್ಯ, ಬಿಜೆಪಿಗೆ ಜನರು ಹೆಚ್ಚಿನ ಒಲವನ್ನು ಇಲ್ಲಿ ತೋರ್ತಾ ಇದ್ದಾರೆ. ಯುವ ಪೀಳಿಗೆ ಆಗಿರ್ಬಹುದು ಅಥವಾ ಜನಸಾಮಾನ್ಯರು ಯಾರೇ ಇರಲಿ, ಹೆಚ್ಚಿನ ಪ್ರಮಾಣದಲ್ಲಿ ಬಿಜೆಪಿ ಬರಬೇಕು, ಯಾಕಂದ್ರೆ ಬದಲಾವಣೆಯನ್ನು ನಾವು ಬಯಸ್ತಿದ್ದೇವೆ ಅಂತ ಹೇಳಿದ್ರೆ. ಸೊ ಈ ಒಂದು ಪರಿಣಾಮ ಇಲ್ಲಿ ಹೇಗೆ ಬಿದ್ದಿರಬಹುದು ಸರ್? ಕುಂಬ್ಳೆ ಪರಿಸರಕ್ಕೆ ಬಂದಾಗ ಕುಂಬ್ಳೆ ಪರಿಸರದಲ್ಲಿರುವಂತಹ ಎಲ್ಲ ಮತದಾರರ ಬಯಕೆ ಏನಂದ್ರೆ, ಈಗ ನಮಗೆ ಇಲ್ಲಿ ಡೆವಲಪ್, ಈಗೇನೆ ಒಬ್ಬರನ್ನ ಮಾತನಾಡಿಸಿದಾಗ ಏನಂತಾರೆ ಅಂದ್ರೆ, ನಮಗೆ ಟೋಟಲಿ ಆಗಿ ಒಂದು ಭಾಗಕ್ಕೆ ಮಾತ್ರ ಇದಕ್ಕಿಂತ ಸರ್ಕಾರ ಡೆವಲಪ್ ಅನ್ನ ಮಾಡಿತ್ತು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದ್ರೆ ನಮಗೆ ಬೇಕಾಗಿರುವಂತದ್ದು, ನಮಗೆ ಎಲ್ಲ ಈ ಕೇರಳದಲ್ಲಿ ಎಲ್ಲ ಕಡೆ ಅಭಿವೃದ್ಧಿ ಆಗಬೇಕು ಅಂತೇಳಿ ಬಂದ್ರೆ, ಕೇವಲ ಇದೇ ಸರ್ಕಾರ, ಇಲ್ಲಿರುವಂತ ಸರ್ಕಾರಗಳನ್ನ ತಗೊಂಡು ಬಂದ್ರೆ ಖಂಡಿತವಾಗಿಯೂ ಆಗುವಂತ ವ್ಯವಸ್ಥೆ ಅಲ್ಲ. ಅದಕ್ಕೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಅಂತ ಅಲ್ಲ, ಬರುತ್ತೆ ಅನ್ನುವಂತ ಇದು ಆಗದೇ ಇದ್ರು ಕೂಡ ಒಂದೆರಡು ಸೀಟು ಬಂದರೂ ಕೂಡ ನಮಗೆ ಡೆವಲಪ್ ಮಾಡಬಹುದು ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಇದೆ. ಈಗ ಇಲ್ಲಿ ನಾನು ಕೆಲವರ ಹತ್ರ ಮಾತಾಡುವಾಗ ನಾನು ಗಮನಿಸಿದಂತ ಅಂಶ ಅಂದ್ರೆ, ಈಗ ಸಪೋಸ್ ಯಾವುದೇ ಒಂದು ಪಾರ್ಟಿಯ ವ್ಯಕ್ತಿ ಆಯ್ಕೆಯಾಗಿ ಬರುವಾಗ ಆತ ಎಲೆಕ್ಷನ್ ಏನ್ ನಡೀತದೆ, ಚುನಾವಣಾ ಫಲಿತಾಂಶ ಏನ್ ಬರ್ತದೆ, ಅದರ ನಂತರ ತನ್ನ ಜವಾಬ್ದಾರಿ ಏನಂದ್ರೆ ತಾನು ಎಲ್ಲಾ ಪ್ರದೇಶವನ್ನು ಒಂದೇ ರೀತಿ ನೋಡ್ಬೇಕಾದದ್ದು. ಆದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ, ತನಗೆ ಎಲ್ಲಿ ಹೆಚ್ಚು ವೋಟ್ ಬ್ಯಾಂಕಿಂಗ್ ಇರುತ್ತೋ ಅಥವಾ ಯಾರು ತನ್ನ ಪರವಾಗಿ ಹೆಚ್ಚಿರ್ತಾರೋ ಅವರಿಗೆ ಒಲವು ತೋರಿಸ್ತಾರೆ, ಅಥವಾ ಅವರ ಕೆಲಸವನ್ನು ಬೇಗ ಮಾಡುವಂತ ಇಲ್ಲಿ ನಡೀತದೆ. ಸೊ ಇದಕ್ಕೆ ನೀವೇನ್ ಹೇಳ್ತೀರಿ ಸರ್? ಈಗ ಏನ ಗೊತ್ತಾ, ಈಗ ಇಲ್ಲಿ ಪಕ್ಷ ತ್ರಿಕೋನ ಸ್ಪರ್ಧೆ ಅಂತೇಳಿ ಬರ್ಬೋದು. ಈ ತ್ರಿಕೋನ ಸ್ಪರ್ಧೆ ಅಂತೇಳಿ ಬರುವ ಟೈಮಿಗೆ ಈಗ ಯಾವುದೋ ಒಂದು ಪಕ್ಷ ಅದು ತನ್ನ ಕಮ್ಯುನಿಟಿಯ ಓಟುಗಳನ್ನ ಪಡೆಯುವಂಥದ್ದು, ಮತ್ತೆ ಒಂದು ಧರ್ಮದ ಅನ್ನುವಂತ ಇದನ್ನ, ಇನ್ನೊಂದು ಪಕ್ಷ ಏನ್ ಹೇಳುತ್ತೆ ಅಂದ್ರೆ, ನಮಗೆ ಎಲ್ಲರನ್ನ ನಾವು ಸರಿಸಮಾನರಾಗಿ ನೋಡ್ತೇವೆ ಅನ್ನುವಂತ ಒಂದು ದೃಷ್ಟಿಕೋನದಿಂದ ನಡೀತಾ ಇದೆ. ಹೀಗಿರುವಾಗ ಜನ ಅರ್ಥ ಮಾಡೋದೇ ಇಲ್ಲ ಈಗಿನ ವ್ಯವಸ್ಥೆಯನ್ನ. ನಮಗೆ ಡೆವಲಪ್ ಬೇಕು ಅನ್ನುವಂಥದ್ದು ಸ್ವಲ್ಪನೂ ಇಲ್ಲ. ನಮಗೆ ಬೇಕಾಗಿರುವಂತದ್ದು ಕೇವಲ ನಮಗೆ ಮತ ಹಾಕಿದ್ರೆ ಮುಗೀತು ಅಷ್ಟೇ ಇರುವಂತ ಒಂದು ವ್ಯತ್ಯಾಸ ಅಂತ ಹೇಳ್ಬೋದು ಅಷ್ಟೇ. ಸೊ ಇನ್ನೊಂದು ಸೂಕ್ಷ್ಮ ರೀತಿಯಲ್ಲಿ ಹೇಳುವುದಾದ್ರೆ ಪುಷ್ಪರಾಜ್ ಸರ್, ನಾನು ಗಮನಿಸಿದ್ದು, ಈ ಪಕ್ಷ ಎಂಬುದು ಧರ್ಮದ ಮುಖವಾಡ ಇಟ್ಟುಕೊಳ್ಳುವ ಅಗತ್ಯ ಉಂಟಾ ಅಂತ ನನ್ನ ಪ್ರಶ್ನೆ. ಇಲ್ಲ, ಧರ್ಮದ ಮುಖವಾಡ ಹಾಕುವಂತ ಪರಿಸ್ಥಿತಿ ಇಲ್ಲ. ಆದ್ರೆ ಏನಾಗಿದೆ ಅಂದ್ರೆ, ಈಗ ಒಂದು ವೇಳೆ ಆ ಜನರನ್ನ ಆ ದಾರಿಗೆ ತಗೊಂಡೋಗಿ ಆಗಿದೆ. ನಾವು ಏನಾದ್ರೂ ಇನ್ನೊಂದು ಪಕ್ಷದಕ್ಕೆ ಓಟ್ ಹಾಕಿ ಗೆಲ್ಲಿಸಿಕೊಟ್ರೆ ನಮಗೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಮಾತು ಅವರ ಮೇಲೆ ಹೇರಿಯಾಗಿದೆ. ನಿಜವಾಗಿ ಎಲ್ರಿಗೆ ಬದಲಾವಣೆ ಬೇಕು ಅನ್ನುವಂಥದ್ದು ಎಲ್ರಿಗೂ ಬೇಕು. ನೇರ ಬಂದು ಹೇಳುವಂತ ಸ್ಥಿತಿ ಅವರಿಗಿಲ್ಲ. ಯಾಕಂದ್ರೆ ನಾವು ಬಂದು ಹೇಳುವುದಕ್ಕಿಂತ ಮೊದಲು ನಮಗೊಂದು ಫೇಸ್ ವ್ಯಾಲ್ಯೂ ಬೇಕು, ನಮ್ಮಲ್ಲೊಬ್ರು ಮುಖಂಡರು ಬೇಕು. ಆ ಮುಖಂಡರಿದ್ದಾಗ ಮಾತ್ರ ನಾವು ಅದರ ಹಿಂದೆ ಬರೋದಕ್ಕೆ ಆಗುತ್ತೆ ಅನ್ನುವಂಥದ್ದ ಮಾತನ್ನ ಇದಕ್ಕಿಂತ ಮೊದಲು ಒಂದು ವಾರದ ಮೊದಲು ಮಾತಾಡ್ಬೇಕಾದ್ರೆ ಈ ರೀತಿ ಹೇಳಿದ್ದಾರೆ. ಅವರಿಗೆ ಏನಂದ್ರೆ, ಒಬ್ಬ ಮುಖಂಡ ಬೇಕು ನಮಗೆ ಯಾವುದೇ ಒಂದು ಪಕ್ಷದಲ್ಲಿ ಮುಂದೆ ಹೋಗ್ಬೇಕಾದ್ರೆ. ಸೊ ತಾವೊಂದು ಪ್ರದೇಶದಲ್ಲಿ ಇರುವಾಗ ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾಗಿ ಅಥವಾ ನಮಗೆ ಬೇಕಾದ ಸೌಲಭ್ಯಗಳು ಪಡೆಯಬೇಕಾದಲ್ಲಿ, ಈಗ ಇಲ್ಲಿ ಮೆಜಾರಿಟಿ ಇದು ಮಲಯಾಳಂ ಭಾಷಾ ಪ್ರದೇಶವಾಗಿರೋದ್ರಿಂದ ಗಡಿನಾಡಿನ ಪ್ರದೇಶದವರಿಗೆ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಕಲಿಕೆಯ ವಿಷಯದಲ್ಲಾಗಿರಬಹುದು ಅಥವಾ ಬೇರೆ ರೀತಿ ಸರ್ಕಾರಿ ಕೆಲಸ ಮಾಡುವಾಗ ಈ ಮಲಯಾಳಿ ಹೇರಿಕೆ ಇರಬಹುದು, ಈ ರೀತಿ ಎಲ್ಲ ಸಮಸ್ಯೆಗಳು ಬರ್ತವೆ. ಆದ್ರಿಂದ ಒಂದು ಕೇರಳ ಅಂತ ಬರುವಾಗ ಎಲ್ಲರದಲ್ಲಿ ಸರಿಸಮಾನರು, ಎಲ್ಲರೂ ಅದರೊಳಗಿರುವ ವಸ್ತುವಂತ ನಾಗರಿಕರಾಗಿರ್ತಾರೆ. ಸೊ ಅವರಿಗೆ ಪೂರಕವಾದ ವ್ಯವಸ್ಥೆಯನ್ನು ಸರ್ಕಾರ ಕಲ್ಪಿಸಬೇಕಾಗ್ತದೆ. ಸೊ ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿ ಗಮನ ಹರಿಸಬೇಕು?
ಸರ್ ಈಗಾಗಲೇ ಜನರ ಈಗ ಗಡಿಭಾಗ ಯಾವುದು ಕುಂಬ್ಳೆ, ಈಗ ಕಾಸರಗೋಡು, ಮಂಜೇಶ್ವರ ಬರುವಂತದ್ದು ಕರ್ನಾಟಕದ ಗಡಿಭಾಗ, ಕೇರಳದ ಗಡಿಭಾಗ. ಇಲ್ಲಿ ಹೆಚ್ಚಾಗಿ ಕನ್ನಡ ಮಾತಾಡ್ತಾರೆ, ತುಳು ಮಾತಾಡ್ತಾರೆ, ಇತರ ಭಾಷೆಗಳನ್ನ ಮಾತಾಡುವ ಎಲ್ಲ ಭಾಷೆಯವರು ಆಲ್ಮೋಸ್ಟ್ ಇದ್ದಾರೆ. ಸರ್ವರು ಇದ್ದಾರೆ ಈ ಕಡೆ. ಆದ್ರೆ ಇಲ್ಲೇನು ಸಮಸ್ಯೆ ಅಂದ್ರೆ ಹೆಚ್ಚಾಗಿ ಕನ್ನಡ. ಸರ್ಕಾರ ಏನ್ ಮಾಡಿದೆ ಅಂದ್ರೆ ಕನ್ನಡದ ಬದಲಿಗೆ ಸಂಪೂರ್ಣ ಮಲಯಾಳನ ಹೇರಿಕೆ ಮಾಡಿದೆ. ಅದು ಕೇರಳದಲ್ಲಿ ಮಲಯಾಳ ಹೇರಿಕೆ ಮಾಡ್ಲಿ, ಆದ್ರೆ ಇಲ್ಲಿ ಸಮಸ್ಯೆ ಏನಿದೆ ಅಂದ್ರೆ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಮಲಯಾಳದಲ್ಲೇ ಬಂದ್ರೆ ನಾವು ಕನ್ನಡದವರಿಗೆ ಏನು ಈಗಿರುವಂತ ಲೀಡರ್ ಯಾವುದೇ ಇದರಲ್ಲಿರುವಂತ ಲೀಡರ್ ಏನಂತಾರೆ ಅಭ್ಯರ್ಥಿಗಳು ಮಾಡ್ತಾರೆ, ನಮ್ಮ ಕನ್ನಡದ ಬಗ್ಗೆ ನಮಗೆ ಒಲವನ್ನ ತೋರಿಸಿಲ್ಲ, ಮಲಯಾಳ ಹೇರಿಕೆಯ ಬಗ್ಗೆ ಮಾತ್ರ ಅವರಿಗೆ ಒಲವಿದೆ, ಕನ್ನಡದವರನ್ನ ಕಡೆಗಣನೆ ಮಾಡ್ತಾರೆ ಅನ್ನುವಂತ ಒಂದು ದೃಷ್ಟಿಕೋನ ಇದು ಸಮಸ್ಯೆ ಆಗ್ತಾ ಉಂಟು. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಿ, ಕುಂಬ್ಳೆಯಿಂದ ನಾವು ಇಷ್ಟೆಲ್ಲ ಗ್ರೌಂಡ್ ರಿಪೋರ್ಟ್ ಮಾಡಿದಾಗ ಈ ಎಲ್ಲ ಮಾಹಿತಿ ನಮಗೆ ಸಿಕ್ಕಿತ್ತು. ಸೊ ಮುಂದೆ ಕೇರಳದಲ್ಲಿ ನಡೆಯುವಂತಹ ಚುನಾವಣಾ ಸಮರ ಯಾವ ರೀತಿ ಹೋಗ್ತಾ ಉಂಟು, ಯಾವ ರೀತಿ ಹೋಗಬಹುದು, ಇದರ ಬಗ್ಗೆ ಸಾಕಷ್ಟು ನಿಮಗೆ ಮಾಹಿತಿ ನೀಡುವ ಪ್ರಯತ್ನ ನಾವು ಕೊಡ್ತಾ ಇದ್ದೇವೆ. ನೀವು ನೋಡ್ತಾ ಇರಿ V4 News 24/7. ನಾನು ಪ್ರಶಾಂತ್ ಸಿಕೆ, ಕ್ಯಾಮರಾಮನ್ ನಾಗೇಶ್ ಜೊತೆ. പാർട്ടി നമുക്ക് ചോറ് തരുന്നില്ല. പാർട്ടിയായിരുന്ന ചോറ് നമ്മളെ ഇച്ചിരി ചെവിക്കുന്നത് ഒരു പാർട്ടിയും വേണ്ട. ಸೊ ಈ ಹಿಂದೆ ಇದ್ದಂತ ಸರ್ಕಾರ ಯಾವ ರೀತಿ ಎಲ್ಲ ಕೆಲಸಗಳನ್ನು ಇಲ್ಲಿ ಮಾಡಿದೆ? ನಮಗೆ ಹೋಟೆಲಲ್ಲಿ ಗ್ಯಾಸ್ ಎಲ್ಲ ಪ್ರಾಬ್ಲಮ್ ആണ്. ಗ್ಯಾಸ್ ಎಲ್ಲ ಇಲ್ಲ ಬ್ಲ್ಯಾಕ್ ಎಲ್ಲ ಹಾಕಿದ್ದೆಲ್ಲ ನಮಗೆ ಯಾವರಿಗೆಲ್ಲ ಮೋಸ ಮಾಡಿದ್ದಾರೆ. ಕೆಲಸಗಳು ಈಗ ಅದು ಎಲ್ಲಿ ತುಂಬಾ ಸ್ಲೋ ನಡೀತಾ ಇದೆ. ಸಾಧಾರಣ ಒಂದು 3 ವರ್ಷ ಮೇಲೆ ಆಯ್ತು. ಈಗ ಒಂದು ಧೂಳು ಬರೋದ್ರೆ ನಿಲ್ಲಕ್ಕಾಗೋದಿಲ್ಲ ಇಲ್ಲಿ, ಅಷ್ಟು ಕಷ್ಟ ಉಂಟು.